ಆತ್ಮೀಯ ವಿದ್ಯಾರ್ಥಿಗಳೇ 2025-26ನೇ ಸಾಲಿನ ಈ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಟಾರ್ಗೆಟ್ 50 ಈಗಾಗಲೇ ಮಿಷನ್ 40 ಸಂಬಂಧಪಟ್ಟಂಗೆ ಈಗಾಗಲೇ ತುಂಬಾ ಹಲವಾರು ಈ ಇದಕ್ಕೆ ಸಂಬಂಧಪಟ್ಟಂಗೆ PDF ನೋಟ್ಸ್ ಎಲ್ಲ ನೋಡಿರ್ತೀರಾ. ಸೊ ನಾನು ಕೂಡ ಇದರಲ್ಲಿ ನಮ್ಮ ಸ್ಟೂಡೆಂಟ್ಸು ಮತ್ತೆ ಹಾಗೆ ನಮ್ಮ ಕೆಲವೊಬ್ರು ಸ್ನೇಹಿತರದ್ದು ಒಂದು ಒತ್ತಾಸೆ ಮೇರೆಗೆ ಇಲ್ಲ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡಿ ನಿಮ್ಗೆ ಒಂದು ಸ್ಟಡಿ ಪ್ಯಾಕೇಜ್ ಕೊಡ್ತಾ ಇದೀನಿ. ಕಂಪ್ಲೀಟ್ ಆಗಿ ಬನ್ನಿ, ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಈ ಒಂದು ನಮ್ಮ ಸ್ಟಡಿ ಪ್ಯಾಕೇಜ್ ಅಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ನ ಲಿಸ್ಟ್ ನ ಕೊಟ್ಟಿದ್ದೀನಿ. ಈಗಾಗಲೇ KSEAB ಬೋರ್ಡ್ ಇಂದ 12 ಮಾರ್ಕ್ಸ್ ಸಂಬಂಧಪಟ್ಟಂಗೆ ನೇರ 12 ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ಸೊ ಟೋಟಲ್ ಆಗಿ ನಮಗೆ ಸ್ಕಿಲ್ ಅಲ್ಲಿ 16 ಮಾರ್ಕ್ಸ್ ಬರುತ್ತೆ. ಬಟ್ 4 ಮಾರ್ಕ್ಸ್ ಅದರಲ್ಲಿ HOTS ಹಾರ್ಟ್ಸ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ. ಸೊ ಇದರಲ್ಲಿ ನಮಗೆ 12 ಮಾರ್ಕ್ಸ್ ನೇರ ಸಿಗುವಂತ ಲಿಸ್ಟ್ ಅನ್ನು ಕೂಡ ನಾವು ನೋಡಬಹುದು ಇದರಲ್ಲಿ. ಹಾಗೆ ಇಂಪಾರ್ಟೆಂಟ್ ಲಾಸ್ ಗಳು ಅದರಿಂದ 2 to 3 ಮಾರ್ಕ್ಸ್ ಕವರ್ ಆಗುವಂತದ್ದು. ಹಾಗೆ ಮೆಂಡಲ್ ಎಕ್ಸ್ಪೆರಿಮೆಂಟ್ಸ್, ಮೊನೋ ಹೈಬ್ರಿಡ್, ಡೈಹೈಬ್ರಿಡ್, ಹಾಗೆ ಸೆಕ್ಸ್ ಡಿಟರ್ಮಿನೇಷನ್ ಸಂಬಂಧಪಟ್ಟಂಗೆ ಇಲ್ಲಿ ಕ್ವಶನ್ಸ್ ಬರ್ತಾ ಹೋಗ್ತವೆ. ಅದರಿಂದ 4 ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಮಾಡಬಹುದು ನಾವು ಇಲ್ಲಿ. ಸೊ ಹಾಗೆ ಇಂಪಾರ್ಟೆಂಟ್ ಯೂಸಸ್ ಟೇಬಲ್ ಅನ್ನು ನೋಡ್ತಾ ಹೋಗ್ತೀವಿ. ಅದರಿಂದ ಕೂಡ 4 ಮಾರ್ಕ್ಸ್ ನಮಗೆ ಸಿಗುವಂತದ್ದು. ಹಾಗೆ ಇಂಪಾರ್ಟೆಂಟ್ ಫಂಕ್ಷನ್ಸ್ 2 ಮಾರ್ಕ್ಸ್ ಸಂಬಂಧಪಟ್ಟಂಗೆ, ಹಾಗೆ ಇಂಪಾರ್ಟೆಂಟ್ ಡಾಟ್ ಸ್ಟ್ರಕ್ಚರ್ಸ್ ಅಂಡ್ ಫಂಕ್ಷನಲ್ ಗ್ರೂಪ್ಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಇದಕ್ಕೂ ಸಂಬಂಧಪಟ್ಟಂಗೆ 4 ಮಾರ್ಕ್ಸ್ ನಾವು ನೋಡಬಹುದು. ಸೊ ಹಾಗೆ ಇಂಪಾರ್ಟೆಂಟ್ ಫಾರ್ಮುಲಾ ಸಂಬಂಧಪಟ್ಟಂಗೆ ಇಲ್ಲಿ 1 or 2 ಮಾರ್ಕ್ಸ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಇಂಪಾರ್ಟೆಂಟ್ ಸಿಂಬಲ್ಸ್ ಅಂಡ್ SI ಯೂನಿಟ್ಸ್ ಸಂಬಂಧಪಟ್ಟಂಗೆ 1 ಮಾರ್ಕ್ಸ್, ಹಾಗೆ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಅಂಡ್ 1 ಮಾರ್ಕ್ಸ್ ಕ್ವಶನ್ಸ್ ಸಂಬಂಧಪಟ್ಟಂಗೆ ಇಲ್ಲಿ 4 ಮಾರ್ಕ್ಸ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾವು ಗೆಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಂಪಾರ್ಟೆಂಟ್ ಡಿಫರೆನ್ಸಸ್ ಬಿಟ್ವೀನ್ ಕ್ವಶನ್ಸ್ 4 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಹಾಗೆ ಇಂಪಾರ್ಟೆಂಟ್ ಕೆಮಿಕಲ್ ಬ್ಯಾಲೆನ್ಸ್ಡ್ ಇಕ್ವೇಷನ್ಸ್ ಬರ್ತಾ ಹೋಗ್ತವೆ. ಅದರಿಂದ 2 to 3 ಮಾರ್ಕ್ಸ್. ನೆಕ್ಸ್ಟ್ ಹಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಟೇಬಲ್ ವಿತ್ ಕ್ವಶನ್ ಆನ್ಸರ್ಸ್ ಕೇಳಿದೀನಿ. ಅದರಲ್ಲಿ ಒಂದು 10 ಮಾರ್ಕ್ಸ್ ನಮಗೆ ಕವರ್ ಆಗಿ ಟೋಟಲ್ ಒಂದು 50 ಟಾರ್ಗೆಟ್ ಅನ್ನು ಇಟ್ಕೊಂತ ಹೋಗಬಹುದು. ಇದು ತುಂಬಾನೇ ಸಿ ಗ್ರೂಪ್ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ನೀವು ಆಲ್ರೆಡಿ ಲಿಸ್ಟ್ ಕೂಡ ನೋಡಿರ್ತೀರ ಇದರಲ್ಲಿ. ನಾನು ಕೂಡ ನಿಮ್ಗೆ ಹೇಳ್ತಾ ಹೋಗಿದ್ದೀನಿ. ಡಯಾಗ್ರಾಮ್ ಆಫ್ ಅಪರೇಟ್ಸ್ ಯೂಸ್ಡ್ ಇನ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ನೋಡಿ, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಸಂಬಂಧಪಟ್ಟಂಗೆ ಇಲ್ಲಿ ನಮಗೆ ಲೆವೆಲ್ ದ ಪಾರ್ಟ್ಸ್ ಅನ್ನ ಲೆವೆಲ್ ಮಾಡಬೇಕಾಗುತ್ತೆ. ಇಲ್ಲಿ 2 ಅಥವಾ 3 ಮಾರ್ಕ್ಸ್ ಗೆ ಈ ಒಂದು ಕ್ವಶನ್ ಅನ್ನ ಕೇಳುವಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಲೇಬಲ್ ಅನ್ನ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು ನೀವು. ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಅವರು ಇದೇ ಲೇಬಲ್ ಅನ್ನ ನೀವು ಲೇಬಲ್ ಮಾಡಿ ಅಂತ ಕೊಟ್ರೆ ಸೊ ಅದನ್ನ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಚಿತ್ರನ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್, ಡ್ರಾ ದಿ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ ದಿ ಅಪರೇಟರ್ ಟು ಶೋ ದಿ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್. ಸೊ ಲೇಬಲ್ ಇಲ್ಲಿ ಕೂಡ ಯಾವ್ದು ಕೊಟ್ಟಿರ್ತಾರೆ ಆ ಒಂದು ಲೇಬಲ್ ಅನ್ನ ನೋಡ್ತಾ ಹೋಗೋಣ. ಸೊ ಪ್ರಾಕ್ಟೀಸ್ ಮಾಡಿ ಅದು ಕೂಡ. ನೆಕ್ಸ್ಟ್, ಮೂರನೇ ಡಯಾಗ್ರಾಮ್, ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಸೊ ಕ್ವಶನ್ ಈ ತರ ಕೇಳಿರ್ತಾರೆ. ಕೆಲವೊಂದು ಹಳೆ ಕ್ವಶನ್ ಪೇಪರ್ ಅಲ್ಲಿ ನಾನು ಕೇಳಿದ್ದನ್ನ ನೋಡಿ ಇದ್ರ ಹಾಕಿದ್ದೀನಿ. ಸೊ ಈ ಒಂದು ಚಿತ್ರನ ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್, ಆಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಆಲ್ಮೋಸ್ಟ್ ಅಲ್ಲಿ ಮೆಟಲ್ ಸ್ಯಾಂಪಲ್, ಗ್ಲಾಸ್ ಪೂಲ್, ಸೋಪ್ಲಿಂಗ್ ವಾಟರ್, ಬರ್ನರ್, ಹೈಡ್ರೋಜನ್ ಗ್ಯಾಸ್, ವಾಟರ್. ಸೊ ಈ ತರದ ಒಂದು ಏನು ಅರೇಂಜ್ಮೆಂಟ್ಸ್ ಇದೆ ಲ್ಯಾಬೊರೇಟರಿ ಸೆಟಪ್. ಸೊ ಆ ಒಂದು ಡಯಾಗ್ರಾಮ್ ನೀವು ಮುಗಿಸಬೇಕಾಗುತ್ತೆ. ನೆಕ್ಸ್ಟ್, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಸೊ ಬಹಳ ಸಿಂಪಲ್ ಆಗಿ ಈಸಿ ಇರುವಂತ ಚಿತ್ರ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆಲ್ಮೋಸ್ಟ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದಾರೋ ಅದೇ ಚಿತ್ರಗಳನ್ನ ನೀವು ಬಿಡಿಸ್ಲಿಕ್ಕೆ ಫಸ್ಟ್ ಪ್ರಿಪೇರ್ ಅದಕ್ಕೆ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಮಗೆ ಸ್ಟೊಮ್ಯಾಟಾ ಕ್ವಶನ್ಸ್ ಕೂಡ ಇಲ್ಲಿ ಕೇಳ್ತಾ ಹೋಗ್ತಾರೆ. ಓಪನ್ ಸ್ಟೊಮ್ಯಾಟಾ ಮತ್ತು ಕ್ಲೋಸ್ ಸ್ಟೊಮ್ಯಾಟಾ. ಮೊದಲೇ ಮೊನ್ನೆ ನಾವು ಪ್ರಿಪರೇಟರಿ 1 ಎಕ್ಸಾಮ್ ಅಲ್ಲಿ ಓಪನ್ ಸ್ಟೊಮ್ಯಾಟಾ ಕ್ವಶನ್ ಕೇಳಿದ್ರು 1 ಮಾರ್ಕ್ಸ್ ಇಂದು. ಈಗ ಕ್ಲೋಸ್ ಟೊಮ್ಯಾಟೋನು ಕೇಳಬಹುದು. ಒಟ್ಟಿಗೆ ಎರಡೂ ಕೂಡ ಕೇಳ್ತಾರೆ. 2 ಮಾರ್ಕ್ಸ್ ಸಂಬಂಧಪಟ್ಟಂಗೂ ಕೂಡ ನಾವಿಲ್ಲಿ ಒಂದು ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಹಾಗೆ ನೆಕ್ಸ್ಟ್, ಸೆಮ್ಯಾಟಿಕ್ ಸೆಕ್ಷನಲ್ ವ್ಯೂ ಆಫ್ ದಿ ಹ್ಯೂಮನ್ ಹಾರ್ಟ್ ಸಂಬಂಧಪಟ್ಟಂಗೆ ಬಹಳ ಈಸಿ ಆಗಿರುವಂತ ಒಂದು ಚಿತ್ರನ ಚೂಸ್ ಮಾಡ್ಕೊಟ್ಟಿದ್ದೀನಿ. ಈ ತರ ಬಿಡಿಸಬಹುದಾ ಸರ್, ಸ್ವಲ್ಪ ಟೆಕ್ಸ್ಟ್ ಬುಕ್ ಅಲ್ಲಿ ಡಿಫ್ರೆಂಟ್ ಇದೆ ಅಂತ ಅನ್ಕೋಬಹುದು ನೀವು, ಟ್ವಿಸ್ಟ್ ಅನ್ಸಿದ್ರೆ ನಿಮಗೆ. ಸೊ ಇಲ್ಲಿ ಈ ಒಂದು ಚಿತ್ರನ ಪ್ರಾಕ್ಟೀಸ್ ಮಾಡಿ. ಹಾಗೆ ಇಂಪಾರ್ಟೆಂಟ್ ಆಗಿ ಲೇಬಲ್ ಇದರಲ್ಲಿ ಕೊಟ್ಟಿರ್ತಾರೆ ಅವರು, ಇದೇ ಲೇಬಲ್ ಅನ್ನ ಮಾಡಿ ಅಂತ ಹೇಳಿ. ಸೊ ನೋಡ್ಕೊಂಡೋಗಿ. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ನೆಫ್ರಾನು. ಸೊ ನೆಫ್ರಾನಿನ ಒಂದು ಚಿತ್ರ ಸಿಂಪಲ್ ಆಗಿ ಬರುತ್ತೆ. ಇದನ್ನ ನೆಕ್ಸ್ಟ್ ಒಂದು ಸೆಷನ್ ಅಲ್ಲಿ ನಿಮಗೆ ಬರೀ ಡಯಾಗ್ರಾಮ್ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡ್ತಾ ಹೋಗ್ತೀನಿ. ಹೇಗೆ ನಾವು ಈಸಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಚಿತ್ರಗಳನ್ನ ಬಿಡಿಸಬಹುದು. ಯಾಕಂದ್ರೆ 12 ಮಾರ್ಕ್ಸ್ ಅದರಲ್ಲೇ ಕವರ್ ಆಗೋದ್ರಿಂದ ಸೊ ಇಂಪಾರ್ಟೆಂಟ್ ಅದರಲ್ಲಿ ಯಾವ ತರ ಮಾಡಬಹುದು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣಂತೆ. ಸೊ ಹಾಗೆ ನೆಕ್ಸ್ಟ್ ಡಯಾಗ್ರಾಮ್ ಬಂದ್ಬಿಟ್ಟು ಹ್ಯೂಮನ್ ಬ್ರೈನ್ ಸಂಬಂಧಪಟ್ಟಂಗೆ ಚಿತ್ರ ನೋಡ್ತಾ ಹೋಗಿ. ನೆಕ್ಸ್ಟ್, ಸೆಮ್ಯಾಟಿಕ್ ಡಯಾಗ್ರಾಮ್ ಆಫ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸಿಂಪಲ್ ಆಗಿ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಚಿತ್ರ ಕೇಳಿದ್ರೆ ಯಾವ ತರ ಬರೀಬಹುದು ನೀವು ಅಂತ ಹೇಳಿ. ಸೊ ಹಾಗೆ ನೆಕ್ಸ್ಟ್, ಟೇಬಲ್ 12.1 ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಯಾಕಂದ್ರೆ ಸಿಂಬಲ್ಸ್ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಇನ್ ದ ಕಾಂಪೋನೆಂಟ್ಸ್ ಇನ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಬರುವಂತ ಕಾಂಪೋನೆಂಟ್ಸ್ ಗಳು ಯಾವ್ದು ಬರುತ್ತೆ ಸೊ ಅದನ್ನ ನಿಮ್ಗೆ ಕೇಳ್ತಾ ಹೋಗ್ತಾರೆ. ಸೊ ಆ ಒಂದು ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ 12.1. ಸೊ ಅದನ್ನ ನೋಡ್ಕೊಂತ ಹೋಗೋಣ ಆಯ್ತಾ. ನೆಕ್ಸ್ಟ್, ರಿಜಿಸ್ಟರ್ ಇನ್ ಸಿರೀಸ್ ಕಾಂಬಿನೇಷನ್ ಏನು ಬರುತ್ತೆ, R1, R2, R3. ಸೊ R4, R5 ಮುಂದೆ ಬರೀ ಸುಮ್ಮನೆ ಡಯಾಗ್ರಾಮ್ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು ನೀವು ಇದರಲ್ಲಿ. ಯಾಕಂದ್ರೆ ಡಯಾಗ್ರಾಮ್ ಅಲ್ಲಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳುವಂತ ಸಾಧ್ಯತೆ ಇರಬಹುದು. ಯಾಕಂದ್ರೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತಾರೆ, ನಿಮ್ಗೆ ಆಲ್ರೆಡಿ ಟೀಚರ್ಸ್ ಹೇಳಿರ್ತಾರೆ, ಆ ತರ ಫಾಲೋ ಮಾಡ್ತಾ ಹೋಗಿ. ನೆಕ್ಸ್ಟ್, ಹಾಗೆ ರಿಜಿಸ್ಟರ್ಸ್ ಇನ್ ಪ್ಯಾರಲಲ್ ಸಂಬಂಧಪಟ್ಟಂಗೆ ಚಿತ್ರ ನೋಡ್ತಾ ಹೋಗ್ಬೇಕು. ಸೊ ಹಾಗೆ ನೆಕ್ಸ್ಟ್, ಎ ಪ್ಯಾಟರ್ನ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇಂಡಿಕೇಟಿಂಗ್ ದಿ ಫೀಲ್ಡ್ ಲೈನ್ಸ್ ಆಫ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಸ್ಟ್ರೈಟ್ ಕಂಡಕ್ಟಿಂಗ್ ವೈರ್. ಸೊ ಇಲ್ಲಿ ಕೂಡ ವೇರಿಯಬಲ್ ರೆಸಿಸ್ಟೆನ್ಸ್ ಮತ್ತು ಈ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಏನ್ ಬರುತ್ತೆ ಈ ಚಿತ್ರ ನೋಡ್ಕೊಂತ ಹೋಗಿ. ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್, ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಪೋಲನ್ ಆನ್ ಸ್ಟಿಗ್ಮಾಗೆ ಸಂಬಂಧಪಟ್ಟಂಗೆ ಈ ಒಂದು ಡಯಾಗ್ರಾಮ್ ನೀವು ನೋಡ್ತಾ ಹೋಗ್ಬೇಕು. ನೆಕ್ಸ್ಟ್, ಇಲ್ಲಿ ನಮಗೆ ಲೈಟ್ ಲೆಸನ್ ಸಂಬಂಧಪಟ್ಟಂಗೆ ABCDEF ಅದರಲ್ಲೂ ಕಾನ್ಕೇವ್ ಮಿರರ್ ಗೆ ಕಾನ್ವೆಕ್ಸ್ ಮಿರರ್ ಇತ್ತು, ಅದು ಕೂಡ ಇಲ್ಲಿ ನಮಗೆ ಬೋರ್ಡ್ ಸಜೆಸ್ಟ್ ಮಾಡಿಲ್ಲ. ಸೊ ಈ ಕಾನ್ಕೇವ್ ಮಿರರ್ ಸಂಬಂಧಪಟ್ಟಂಗೆ 6 ಡಯಾಗ್ರಾಮ್ ಅಂದ್ರೆ 6 ಪೊಸಿಷನ್ ಆಫ್ ಆಬ್ಜೆಕ್ಟ್ಸ್ ಏನ್ ಬರುತ್ತೆ ಅದಷ್ಟು ನೋಡ್ತಾ ಹೋಗಿ, ಕವರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಲೆನ್ಸ್ ಸಂಬಂಧಪಟ್ಟಂಗೆ ಕಾನ್ವೆಕ್ಸ್ ಲೆನ್ಸ್ ರಿಫ್ರಾಕ್ಷನ್ ಸಂಬಂಧಪಟ್ಟಂಗೆ ಇಲ್ಲ 6 ಪೊಸಿಷನ್ ಬರುತ್ತೆ. ಸೊ 6 ಡಯಾಗ್ರಾಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಈಸಿಯಾಗಿ ಯಾವ ತರ ಇದನ್ನ ಬಿಡಿಸಬಹುದು ಅನ್ನೋದು ನಿಮಗೆ ಹೇಳ್ತಾ ಹೋಗೋಣ. ಯಾಕಂದ್ರೆ ಇಂಪಾರ್ಟೆಂಟ್ ಆಗಿ ನಮಗೆ ರೇ ಡಯಾಗ್ರಾಮ್ ಇಂದ 3 ಮಾರ್ಕ್ಸ್ ಕ್ವಶನ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ನೆಕ್ಸ್ಟ್, ಇನ್ನು ರೀಕಾಂಬಿನೇಷನ್ ಆಫ್ ದಿ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ಸೊ ಇದು ಕೂಡ ನಿಮಗೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಡ್ ಅಲ್ಲಿ ಬರುವಂತ ಒಂದು ಡಯಾಗ್ರಾಮ್ ಆಗಿರುವಂತದ್ದು ನೋಡ್ಕೊಂಡು ಹೋಗಿ. ಇಷ್ಟು ನಮಗೆ ಟೋಟಲ್ 18 ಡಯಾಗ್ರಾಮ್ಸ್ ಇದಾವೆ, ಬಹಳ ಈಸಿಯಾಗಿ ಬಿಡಿಸ್ತಾ ಹೋಗಿ ಆಯ್ತಾ. ನೆಕ್ಸ್ಟ್, ಇಂಪಾರ್ಟೆಂಟ್ ಲಾಗಳು ಬರ್ತಾ ಹೋಗ್ತವೆ. ಇಲ್ಲಿ ನಿಮಗೆ ಓಮ್ಸ್ ಲಾ, ಬರೀ ಓಮ್ಸ್ ಲಾ ಅಷ್ಟೇ ಓದ್ಬೇಡಿ, ಅದ್ರ ಜೊತೆಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ V = IR ಬರುತ್ತೆ. ಸೊ ಓಮ್ಸ್ ಲಾ ಸಂಬಂಧಪಟ್ಟಂಗೆ ಇಲ್ಲಿ ನೋಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಬರ್ದು. ಸ್ಟೇಟ್ ಓಮ್ಸ್ ಲಾ
your statement Ohm's law states that current through a conductor between 2 points is directly proportional to the voltage across the 2 points ಅಂತ ಹೇಳಿ ಬರುತ್ತೆ, ನೋಡ್ತಾ ಹೋಗಿ. ನೆಕ್ಸ್ಟ್ ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್, ದ ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಕರೆಂಟ್ conducting wire is proportional to the square of the amount of current that is flowing through the wire when the electric resistance of the wire and the time of current flowing are constant. ಇದು ಗೊತ್ತಾಗಿಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ರೆಸಿಸ್ಟರ್ಸ್ ಅಲ್ಲಿ ನಿಮಗೆ ಹೀಟ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಏನೇನು ರಿಲೇಷನ್ ಇದೆ ಪ್ರತಿಯೊಂದು ಕೊಡ್ತಾ ಹೋಗಿದ್ರೆ. ಹಾಗಿದ್ರೆ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ H is equal to I square RT. ನೀವು ನೋಡಿ ಓಮ್ಸ್ ಲಾ ಮತ್ತು ಈ ಜೌಲ್ಸ್ ಲಾ ಆಫ್ ಹೀಟಿಂಗ್ ಇಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ತುಂಬಾ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿರುವಂತದ್ದು. ಸೊ ನೀವು ಲಾ ಓದ್ಬೇಕಾದ್ರೆ ಅವುಗಳ ಲಾ ಸ್ಟೇಟ್ಮೆಂಟ್ ಜೊತೆಗೆ ಇವುಗಳ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಕೂಡ ನೋಡ್ತಾ ಹೋಗಿ, ಯಾಕಂದ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾ ಹೋಗ್ತಾರೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಸ್ಟೇಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್ ಸಂಬಂಧಪಟ್ಟಂಗೆ ಒಂದು ಸ್ಟೇಟ್ಮೆಂಟ್ ಇದೆ, ನೋಡ್ತಾ ಹೋಗಿ. ಈ ಚಿತ್ರ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ನೋಡಿ. ಇದು ಇದರಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ಈ ಅಪ್ಲಿಕೇಶನ್ ಹಾರ್ಟ್ಸ್ ಲೆವೆಲ್ ಕ್ವಶನ್ ಕೂಡ ನೀವು ತಗೊಂಡು ಹೋಗ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಸೊ ಇದನ್ನು ಕೂಡ ನಾವು ನೋಡ್ತೀವಿ, ಆಯ್ತಾ. ಸೊ ನೆಕ್ಸ್ಟ್ ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ತಂಬು, ಫೋರ್ ಫಿಂಗರ್, ಮಿಡಲ್ ಫಿಂಗರ್ ಏನೇನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ನೋಡಿ. ಈ ಸ್ಟೇಟ್ಮೆಂಟ್ ಕೂಡ ಕೇಳಬಹುದು, ಅಥವಾ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಕೂಡ ತಂಬು ಏನ್ ಇಂಡಿಕೇಟ್ ಮಾಡುತ್ತೆ, ನೆಕ್ಸ್ಟ್ ಫೋರ್ ಫಿಂಗರ್ ಏನ್ ಇಂಡಿಕೇಟ್ ಮಾಡುತ್ತೆ, ಮಿಡಲ್ ಫಿಂಗರ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ, ಈ ತರ ಕ್ವಶನ್ಸ್ ಕೂಡ ತುಂಬಾ ಹಿಂದಿನ ಕ್ವಶನ್ ಪೇಪರ್ಸ್ ಅಲ್ಲಿ ನಾವು ನೋಡಿದೀವಿ ಆಲ್ರೆಡಿ. ಸೊ ನೆಕ್ಸ್ಟ್ ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ನೋಡಿ. ಇಂಪಾರ್ಟೆಂಟ್, ನಾವೇನ್ ಮಾಡ್ತೀವಿ, ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಸ್ಪೆಲ್ಲಿಂಗ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂತ ಹೋಗ್ತೀವಿ. REFLE, ಸೊ ಇಲ್ಲಿ ಇದೆ, ಮತ್ತೆ REFRA ರಿಫ್ರಾಕ್ಷನ್. ನೀವೇನ್ ಮಾಡ್ತೀರಾ, ಅಲ್ಲಿ ರಿಫ್ಲೆಕ್ಷನ್ ಕೇಳಿದ್ರೆ ರಿಫ್ರಾಕ್ಷನ್ ಬರೆಯುವಂತ ಸಾಧ್ಯತೆ ಇರುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಸೊ ನೀಟಾಗಿ ಸ್ಪೆಲ್ಲಿಂಗ್ ಅನ್ನು ನೋಡ್ಕೊಂಡು ಅಲ್ಲಿ ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ಸೊ ಇದಕ್ಕೆ ಸಂಬಂಧಪಟ್ಟಂಗೆ 2 ಲಾಗಳಿದೆ, ತುಂಬಾನೇ ಈಸಿ. ಸೊ ನೆಕ್ಸ್ಟ್ ಎರಡು ನೋಡಿ, ನಿಮ್ಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೀವಿ ಅವುಗಳನ್ನ. ಸೊ ನೆಕ್ಸ್ಟ್ ರಿಫ್ರಾಕ್ಷನ್ ಆಫ್ ಲೈಟ್ ಸಂಬಂಧಪಟ್ಟಂಗೆ 2 ಲಾಗಳಿದಾವು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಎರಡನೇ ಲಾ ಏನ್ ಬರುತ್ತೆ, ಸೆಕೆಂಡ್ ಲಾ ಏನ್ ಬರುತ್ತೆ ನೋಡಿ ಇದು. ಸೊ ಇದಕ್ಕೆ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್ ಅಂತ ಕೂಡ ಕರೀತಾರೆ. ಸೊ ಇದು ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಸ್ಟೇಟ್ ಸ್ನೆಲ್ಸ್ ಲಾ ಅಂತ ಕೇಳ್ತಾರೆ. ಸೊ ನೀವು ಸ್ನೆಲ್ಸ್ ಲಾ ಅಂದ್ರೆ ಏನು ಕೇಳಿಲ್ಲ ಅಂತ ಅನ್ಕೋಬಾರ್ದು. ಸೊ ಯಾಕಂದ್ರೆ ರಿಫ್ರಾಕ್ಷನ್ ಬರುವಂತ ಸೆಕೆಂಡ್ ಲಾನೇ ಈ ಒಂದು ಸ್ನೆಲ್ಸ್ ಲಾ. ಸೊ ಇಲ್ಲಿ ಕೂಡ ಒಂದು sin I by sin R is equal to a ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಬಂದ್ಬಿಟ್ಟು ರಿಫ್ರಾಕ್ಷನ್ ವ್ಯಾಲ್ಯೂ ಇರುತ್ತೆ. ಸೊ ಅದು ನೋಡ್ತಾ ಹೋಗೋಣ, ಆಯ್ತಾ. ನೆಕ್ಸ್ಟ್ ಸ್ಟೇಟ್ 10% ಲಾ, ಇದೇನು ಕೇಳಿಲ್ಲ ಬಟ್ ಆದ್ರೂ ಕೂಡ ನಿಮ್ಗೆ ಹಾಕಿದೀವಿ ಇದರಲ್ಲಿ. 10% ಲಾ ಅಂದ್ರೆ ಏನು, ಸೊ ಇದು ಸಂಬಂಧಪಟ್ಟಂಗೆ ಟ್ರಾಫಿಕ್ ಲೆವೆಲ್ ಅಲ್ಲಿ 10% ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂತ ಒಂದು ಲಾ ನೋಡ್ತಾ ಹೋಗಿ. ನೆಕ್ಸ್ಟ್ ಈ ನಿಮ್ಗೆ ಹೇಳಿದೆ ನಾನು ನಿಮಗೆ ಆದಷ್ಟು ಲಾಗೆ ಸಂಬಂಧಪಟ್ಟಂಗೆ ಹೇಳಿದ್ವಿ. ಈಗ ನೆಕ್ಸ್ಟ್ ಇದರಲ್ಲಿ ಮೆಂಡಲ್ ಎಕ್ಸ್ಪೆರಿಮೆಂಟ್ಸ್ ಬರ್ತಾ ಹೋಗುತ್ತೆ ನೋಡಿ. ಇದರಲ್ಲಿ ಮೋನೋ ಹೈಬ್ರಿಡ್ ಕ್ರಾಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ನೇರ ಕೇಳ್ತಾ ಹೋಗಿದ್ದಾರೆ. ಸೊ ಇಲ್ಲಿ ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಕ್ಯಾಪಿಟಲ್ ಟಿ ಇಲ್ಲೊಂದು ಚೇಂಜ್ ಆಗಿರುತ್ತೆ. ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಸಂಬಂಧಪಟ್ಟಂಗೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಮೋನೋ ಹೈಬ್ರಿಡ್ ಕ್ಲಾಸ್ ಅಲ್ಲಿ ಇಲ್ಲಿ 1 ಪೇರ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಕನ್ಫ್ಯೂಷನ್ ಆಗುವಂತದ್ದು ಬೇಡ. ಚೆಕರ್ ಬೋರ್ಡ್, ನೇರ ಚೆಕರ್ ಬೋರ್ಡ್ ಕೇಳ್ಬೋದು. F1 ಜನರೇಷನ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಪೇರೆಂಟ್ ಮೋನೋ ಹೈಬ್ರಿಡ್ ಕ್ಲಾಸ್ ಪೇರೆಂಟ್ ಯಾವ್ದು ಬರುತ್ತೆ, ಅಲಿಲಿಕ್ ಪೇರ್ ಯಾವುದು, ಮತ್ತು ಗ್ಯಾಮೆಟ್ಸ್ ಯಾವ್ದು ಬರ್ತಾ ಹೋಗುತ್ತೆ, ಅದನ್ನ ನಾವು ಬರಿತಾ ಹೋಗ್ಬೇಕು. ಹಾಗೆ F1 ಜನರೇಷನ್ ಅಲ್ಲಿ ಎಲ್ಲಾ ಟಾಲ್ ಪ್ಲಾಂಟ್ಸ್ ಬರುತ್ತೆ, ಬಿಕಾಸ್ ಇಲ್ಲಿ ಲಾ ಆಫ್ ಡಾಮಿನೆನ್ಸ್. ಸೊ ಅಂದ್ರೆ ಇಲ್ಲಿ ಟಾಲ್ ಕ್ಯಾರೆಕ್ಟರ್ ಡಾಮಿನೆಂಟ್ ಆಗಿರುತ್ತೆ. ಹಾಗೆ ಡ್ವಾರ್ಫ್ ಅಥವಾ ಶಾರ್ಟ್ ಕ್ಯಾರೆಕ್ಟರ್ ರೆಸೆಸಿವ್ ಆಗಿರೋದ್ರಿಂದ ಇಲ್ಲಿ ಟಾಲ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಿರುತ್ತೆ F1 ಜನರೇಷನ್ ಅಲ್ಲಿ. ಹಾಗೆ ಈ ಒಂದು F1 ಜನರೇಷನ್ ಅಲ್ಲಿ ಬರುವಂತ ಎಲ್ಲಾ ಪ್ಲಾಂಟ್ಸ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಮೆಂಡಲ್ ಅವರು ಸರಿ ಇದು ಸೆಲ್ಫ್ ಪಾಲಿನೇಷನ್ ಆಗ್ಲಿಕ್ಕೆ ಬಿಡ್ತಾರೆ. ನಾವಿಲ್ಲಿ ಕ್ರಾಸ್ ಪಾಲಿನೇಷನ್ ಮಾಡಿರ್ತೀವಿ ಬಿಫೋರ್. ಸೊ ಇಲ್ಲಿ ಇದಕ್ಕಿದೆ ಸೆಲ್ಫ್ ಪಾಲಿನೇಷನ್ ಆಗ್ಬಿಟ್ಟಾಗ ಇಲ್ಲಿ ರೆಸೆಸಿವ್ ಕ್ಯಾರೆಕ್ಟರ್ ಏನಾಗಿರುತ್ತೆ, ಶಾರ್ಟ್ ಕ್ಯಾರೆಕ್ಟರ್ ಇಲ್ಲಿ F2 ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಅದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಚೆಕರ್ ಬೋರ್ಡ್ ಅಥವಾ ಪುನೆಟ್ ಸ್ಕ್ವೇರ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದ್ರಲ್ಲಿ ಇಂಪಾರ್ಟೆಂಟ್ ಆಗಿ ನೀವೇನ್ ನೋಡ್ಕೋಬೇಕಪ್ಪ ಅಂದ್ರೆ ಒಂದು ಫಿನೋಟೈಪಿಕ್ ರೇಷಿಯೋ 3:1 ಬರುತ್ತೆ. 3 ಅಂದ್ರೆ ವಾಟ್ ಇಸ್ 3 ಅಂಡ್ ವಾಟ್ ಇಸ್ 1 ಅದು ಕೂಡ ಇಂಪಾರ್ಟೆಂಟ್. 3 ಬಂದ್ಬಿಟ್ಟು ಟಾಲು ಅಂಡ್ 1 ಬಂದ್ಬಿಟ್ಟು ಇಲ್ಲಿ ಡ್ವಾರ್ಫ್ ಆಗಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನೆಕ್ಸ್ಟ್ ಇನ್ನು ಜೀನೋಟೈಪಿಕ್ ರೇಷಿಯೋ ಬಂದ್ಬಿಟ್ಟು 1:2:1 ಅಂದ್ರೆ ಕಂಪ್ಲೀಟ್ ಆಗಿ ಈ ಜೀನ್ಸ್ ಗಳು ನೋಡ್ಕೋಬೇಕು ಇದರಲ್ಲಿ. ನೋಡಿ ನಾವೇನ್ ಹೇಳ್ತೀವಿ ಅಂದ್ರೆ ಇದು ಟಾಲು, ಇದು ಟಾಲು, ಇದು ಟಾಲು. ಸೊ ಇದು ಬಂದ್ಬಿಟ್ಟು ಈ ಬಾಕ್ಸ್ ಬಂದ್ಬಿಟ್ಟು ಡ್ವಾರ್ಫ್ ಆಗಿರುತ್ತೆ. ಸೊ ನೀವು ನೋಡ್ದಂಗೆ ಇಲ್ಲಿ ಡ್ವಾರ್ಫ್ ಹೇಗಿರುತ್ತೆ ಅಂತ ನೀವು ಆ ಬಾಕ್ಸ್ ನ ನೀವು ನೋಡ್ಬೋದು, ಇವು 3. ಬಟ್ ಇದರಲ್ಲಿ ಇದು ಬಂದ್ಬಿಟ್ಟು ಫಿನೋಟೈಪಿಕ್ ರೇಷಿಯೋದಲ್ಲಿ 3 ಆರ್ ಟಾಲ್ ಅಂಡ್ 1 ಇಸ್ ಡ್ವಾರ್ಫ್ ಅಂತ ನೋಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ನಾವು ಕಂಪ್ಲೀಟ್ ಜೀನ್ಸ್ ಬಂದ್ರೆ ನೋಡಿ, ಜೀನ್ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಕ್ಯಾಪಿಟಲ್ ಟಿ ಅಂಡ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂಡ್ ಸ್ಮಾಲ್ ಟಿ ಇದೆ. ಸೊ ಹಾಗಾಗಿ ಇಲ್ಲಿ ಪ್ಯೂರ್ ಟಾಲ್ ಬಂದ್ಬಿಟ್ಟು 1. ಇನ್ನು ಉಳಿದಿದ್ದು 2 ಈ ಮಿಕ್ಸ್ಡ್ ಇರುತ್ತೆ. ಸೊ ಇದು ಹೈಬ್ರಿಡ್ ಟಾಲ್ ಅಂತ ಕೂಡ ಕರಿತೀವಿ ಅಥವಾ ಇಂಟರ್ಮೀಡಿಯೇಟ್ ಟಾಲ್ ಅಂತ ಕೂಡ ಹೇಳ್ತಾರೆ. ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ ಬರುತ್ತೆ ಇಂಟರ್ಮೀಡಿಯೇಟ್ ಟಾಲು. ಇಲ್ಲಿ 2 ಪ್ಲಾಂಟ್ಸ್ ಬರ್ತಾ ಹೋಗ್ತವು. ಅಂಡ್ ಇಲ್ಲಿ ಡ್ವಾರ್ಫ್ ಅಂತ ಕೇಳಿದ್ರೆ 1 ಇಸ್ ದ ಪ್ಯೂರ್ ಡ್ವಾರ್ಫ್ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಜಿನೋಟೈಪಿಕ್ ರೇಷಿಯೋ ಬಂದ್ಬಿಟ್ಟು 1:2:1. ಅಥವಾ ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಪರ್ಸೆಂಟೇಜ್ ಕೇಳ್ತಾ ಹೋಗಿದ್ದಾರೆ. ಫಿನೋಟೈಪಿಕ್ ಪರ್ಸೆಂಟೇಜ್ ಅಂತ ಕೇಳಿದ್ರೆ 3 ಅಂತ ಬಂದ್ರೆ, ಸೊ ಇದನ್ನ 100% ಕನ್ವರ್ಟ್ ಮಾಡಿದಾಗ 3 ಅಂತಂದ್ರೆ 3 ಭಾಗ ಅಂತಂದ್ರೆ ಎಷ್ಟಾಗುತ್ತೆ ಅಲ್ಲಿಗೆ 3 ಪಾರ್ಟ್ ಅಂತಂದ್ರೆ 75% ಆರ್ ಟಾಲ್ ಅಂಡ್ 25% ಆರ್ ಡ್ವಾರ್ಫ್ ಅಂತ ಕರಿತಾ ಹೋಗ್ಬೇಕು. ಹಾಗೆ ಜಿನೋಟೈಪಿಕ್ ರೇಷಿಯೋದಲ್ಲಿ ಇದನ್ನ 1 ಪಾರ್ಟ್ ಅಂತಂದ್ರೆ 25% ಇಷ್ಟು 50% ಇಷ್ಟು 1%, ಈ ತರ ಅಂದ್ರೆ ಅಗೇನ್ 25%. ಸೊ ಈ ತರ ನೀವು 25 50 25. ಸೊ ಈ ಒಂದು ರೇಷಿಯೋನ ನೀವು ಫಾಲೋ ನೋಡ್ತಾ ಹೋಗ್ಬೇಕು. ಹಾಗೆ ನೆಕ್ಸ್ಟ್ ಈ ಒಂದು ಮೋನೋ ಹೈಬ್ರಿಡ್ ಕ್ಲಾಸ್ ಅಲ್ಲಿ ಏನ್ ಅಬ್ಸರ್ವೇಷನ್ ಅನ್ನ ನೋಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ F1 ಪ್ರೋಜೆನಿವರ್ ಟಾಲ್ ನೋ ಮೀಡಿಯಂ ಹೈಟ್ ಪ್ಲಾಂಟ್ ಬರುತ್ತೆ. F2 ದಲ್ಲಿ ಬಂದ್ಬಿಟ್ಟು ಇಲ್ಲಿ ಎಷ್ಟು 25% ಫಾರ್ ಶಾರ್ಟ್ ಅಂಡ್ 75% ಫಾರ್ ಟಾಲ್. ಸೊ ಈಗ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದೀನಿ. ಸೊ ಅದನ್ನ ಸಂಬಂಧಪಟ್ಟಂಗೆ ನೋಡ್ತಾ ಹೋಗ್ಬೇಕು. ಮತ್ತೆ ಇದರಲ್ಲಿ ಮೋನೋ ಹೈಬ್ರಿಡ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂದ್ರೆ ಲಾಫ್ ಡಾಮಿನೆನ್ಸ್, ಒಂದು ಡಾಮಿನೆಂಟ್ ಕ್ಯಾರೆಕ್ಟರ್ ಅಂಡ್ ರೆಸೆಸಿವ್ ಯಾವ್ದು ಎಕ್ಸ್ಪ್ರೆಸ್ ಆಗಿಲ್ವೋ ಸಪ್ರೆಸ್ಡ್ ಕ್ಯಾರೆಕ್ಟರ್ ರೆಸೆಸಿವ್ ಟ್ರೈಟ್ ಆಗಿರುವಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗೆ ನೀವು ಇಲ್ಲಿ ಗಮನಿಸೋದೇನಪ್ಪಾ ಅಂತಂದ್ರೆ ಬಹಳಷ್ಟು ಈಸಿ.
ಈಗ ಅಲ್ಲಿ ಕ್ಯಾಪಿಟಲ್ ಟಿ ಬದಲಿ ಅವ್ರು ಯಾವುದೋ ಬೇರೆ ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ. ರೌಂಡ್ ಅಂತ ಕೊಟ್ರೆ ಕ್ಯಾಪಿಟಲ್ ಅಂತ ತಗೊಳ್ರಿ, ರಿಂಕಲ್ ಅಂತ ಬಂದ್ರೆ ಸ್ಮಾಲರ್ ಅನ್ನ ತಗೋಬಹುದು. ಸೊ ಈ ತರ ಮತ್ತೆ ಅಥವಾ ನಿಮಗೆ ಫ್ಲವರ್ ಸೀಡ್ಸ್ ಟೋಟಲ್ 7 ಕಾಂಟ್ರಾಸ್ಟಲ್ ಫಾರ್ಮ್ಸ್ ಅಲ್ಲಿ ಯಾವ್ದಾದ್ರು ಕೇಳಬಹುದು. ನೀವಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಜೀನ್ ಪ್ಯಾಟರ್ನ್ ಸೇಮ್ ಇದೇ ಇರುತ್ತೆ, ಅದನ್ನ ಚೇಂಜ್ ಮಾಡ್ತಾ ನೀವು ಅಪ್ಲೈ ಮಾಡ್ತಾ ಹೋಗಿ. ಇಲ್ಲಿ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳ್ತಾರೆ, ಅಥವಾ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿರ್ತಾರೆ. ಅಲ್ಲಿ ಸಿಂಪಲ್ ಆಗಿದೆ, ನೀವು ಅರ್ಥ ಮಾಡ್ಕೊಂಡು ಬರೀತಾ ಹೋಗಿ. ಸೊ ಹಾಗೆ ನೆಕ್ಸ್ಟ್ ಇದರಲ್ಲಿ ಡೈ ಹೈಬ್ರಿಡ್ ಕ್ರಾಸ್ ಬರುತ್ತೆ. ವಾಟ್ ಇಸ್ ಡೈ ಹೈಬ್ರಿಡ್ ಕ್ರಾಸ್ ಅಂತ ಕೇಳಿ ನೋಡಿ. ನಾವು ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಏನು ಬಂದಿತ್ತು ಅದನ್ನ ಅದೇ ಕ್ವಶನ್ ನಿಮ್ಗೆಲ್ಲ ಹಾಕಿದ್ದೀನಿ. ವಾಟ್ ಇಸ್ ಡೈ ಹೈಬ್ರಿಡ್ ಕ್ರಾಸ್? The plant bearing ground yellow colored and capital R smaller and capital Y small y seed are self-pollinated with the same plant represent the result obtained in the F2 generation of a dihybrid cross. So with the help of a checkerboard mention the varieties of plants obtained in F2 generation. So ಇದಕ್ಕೆ ಸಂಬಂಧಪಟ್ಟ ಕ್ವಶನ್ ಅನ್ನು ಕೇಳಿದ್ರು. ಸೊ ಹಂಗೆ ಡೈಹೈಬ್ರಿಡ್ ಕ್ರಾಸ್ ಅಂದ್ರೆ ಏನಪ್ಪ? ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್ ಹ್ಯಾವಿಂಗ್ ಟೂ ಪೇರ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇಸ್ ಕಾಲ್ಡ್ ಡೈಹೈಬ್ರಿಡ್ ಕ್ರಾಸ್ ಅಂತ ಹೇಳಿ ಬರೀತಾ ಹೋಗಬೇಕು. ಸೊ ಹಾಗಾಗಿ ಇಲ್ಲಿ ಪೇರೆಂಟ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಏನೋ ತಗೊಂಡಿದ್ವಿ. ಹಾಗೆ ಇದರಲ್ಲಿ ಕೂಡ ಸ್ಮಾಲರ್ ಕ್ಯಾಪಿಟಲ್ ಇದನ್ನ ಏನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಮ್ಯಾಕ್ಸಿಮಮ್ ಸೇಮ್ ಇಲ್ಲಿ ಏನ್ ಕೊಟ್ಟಿದೀವಿ ಇದೇ ತರದ ಕ್ವಶನ್ ಅನ್ನ ನಿಮ್ಗೆ ಇಲ್ಲಿ ಈಗ ಆಲ್ರೆಡಿ ಎಲ್ ಬಿ ಅಲ್ಲಿ ಸಂಬಂಧಪಟ್ಟಂಗೆ ಕೂಡ ಹೇಳಿದರೆ, ಹಾಗೆ ಬೋರ್ಡ್ ನ ಮಾಡಲ್ ಪೇಪರ್ಸ್ ಅಲ್ಲಿ ಕೂಡ ಆಲ್ಮೋಸ್ಟ್ ಅಲ್ಲೂ ಸೇಮ್ ಇದೇ ಪ್ಯಾಟರ್ನ್ ಅಲ್ಲಿ ಬಂದಿರುವಂತದ್ದು. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ಏನ್ ಮಾಡ್ತಾರೆ, ನೇರ ಕೆಲವೊಂದು ಕ್ವಶನ್ ಪೇಪರ್ ಏನ್ ಮಾಡಿದ್ರೆ ಈ ಮೇಲ್ಗಡೆ ಏನೂ ಬರೆಯೋದು ಬೇಡ. ಈ ಚೆಕರ್ ಬೋರ್ಡ್ ಮತ್ತೆ ಇಲ್ಲಿ ಬರ್ದಿರುವಂತಹ ಏನು ನಿಮಗೆ ಜೀನ್ ಪ್ಯಾಟರ್ನ್ಸ್ ಇದೆ ಇದನ್ನ ನೀವು ಬರ್ಕೋಬೇಕು. ಇದರಲ್ಲಿ ಟೋಟಲ್ ಆಗಿ ಇಲ್ಲಿ ಬಾಕ್ಸ್ ಹಾಕಿಲ್ಲ, ಟೋಟಲ್ ಆಗಿ ನಮಗೆ 25 ಬಾಕ್ಸ್ ಇಲ್ಲಿ ಪುನೆಟ್ ಸ್ಕ್ವೇರ್ ಅಥವಾ ಚೆಕರ್ ಬೋರ್ಡ್ ಅನ್ನ ನೀವು ಇಲ್ಲಿ ಡ್ರಾ ಮಾಡಬೇಕು. ಸೊ ಇಲ್ಲಿ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಕಲರ್ ತೋರಿಸಲಿಕ್ಕೋಸ್ಕರ ಇಷ್ಟು 16 ಬಾಕ್ಸಸ್ ಇದಾವೆ, ಪ್ಲಾಂಟ್ಸ್ ಯಾವ್ದು ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಟೋಟಲ್ ನಿಮಗೆ ರೌಂಡ್ ಎಲ್ಲೋ ಬಂದ್ಬಿಟ್ಟು 9 ಪ್ಲಾಂಟ್ಸ್ ಇರುವಂತದ್ದು. ರೇಷಿಯೋದಲ್ಲಿ ನಿಮಗೆ ಫಿನೋಟೈಪಿಕ್ ರೇಷಿಯೋದಲ್ಲಿ ನಮಗೆ ಟೋಟಲ್ 9 ಬಂದ್ಬಿಟ್ಟು ಇಲ್ಲಿ ರೌಂಡ್ ಎಲ್ಲೋ ಇರುವಂತದ್ದು. ಹಾಗೆ ನೆಕ್ಸ್ಟ್ ರಿಂಕಲ್ಡ್ ಎಲ್ಲೋ ಬಂದ್ಬಿಟ್ಟು 3 ಪ್ಲಾಂಟ್ಸ್ ಬರುವಂತದ್ದು. ಇನ್ನ 3 ಬಂದ್ಬಿಟ್ಟು ರೌಂಡ್ ಗ್ರೀನ್, 1 ಬಂದ್ಬಿಟ್ಟು ರಿಂಕಲ್ಡ್ ಗ್ರೀನ್ ಇರುವಂತದ್ದು. ಹಾಗಾಗಿ ಫಿನೋಟೈಪಿಕ್ ರೇಷಿಯೋ 9:3:3:1 ಬರುವಂತದನ್ನ ಸೊ ನಿಮ್ಗೆ ಈಸಿಯಾಗಿ ಇಲ್ಲಿ ಐಡೆಂಟಿಫೈ ಮಾಡ್ತಾ ಹೋಗಬಹುದು. ಹಾಗೆ ಅಬ್ಸರ್ವೇಷನ್ ಮತ್ತೆ ಕನ್ಕ್ಲೂಷನ್ ಸಂಬಂಧಪಟ್ಟಂಗೆ ಏನಾರ ಕ್ವಶನ್ ಕೇಳಿದ್ರೆ ನೋಡ್ಕೊಂತ ಹೋಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇನ್ನು ಸೆಕ್ಸ್ ಡಿಟರ್ಮಿನೇಷನ್ ಸಂಬಂಧಪಟ್ಟಂಗೆ ಕೇಳ್ತಾ ಹೋಗ್ತಾರೆ. ಸೊ ಇದು ಕೂಡ ಸೇಮ್ ಇದೇ ಪ್ಯಾಟರ್ನ್. ನಿಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಇದರಲ್ಲಿ 22 ಕ್ರೋಮೋಸೋಮ್ಸ್ ಬಂದ್ಬಿಟ್ಟು ಇವನ್ನ ಆಟೋಸೋಮ್ಸ್ ಅಂತ ಕರೀತಾರೆ, ಕೇಳಿದಾರೆ ಇದು ಕೂಡ ಕೆಲವೊಂದು ಕ್ವಶನ್ಸ್ ಅಲ್ಲಿ. ಹಾಗೆ ಲಾಸ್ಟ್ ಪೇರ್ 23rd ಪೇರ್ ಬಂದ್ಬಿಟ್ಟು ಅದನ್ನ ನಮಗೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳಿ ಕರಿತಾ ಹೋಗ್ತಾರೆ. ಅದರಲ್ಲೂ 23rd ಪೇರ್ ಬಂದ್ಬಿಟ್ರೆ ಫೀಮೇಲ್ ಅಲ್ಲಿ ಆಲ್ 46 ಅಥವಾ 23 ಪೇರ್ಸ್ ಎಕ್ಸ್ ಇದ್ರೆ, ಬಟ್ ಮೇಲ್ ಅಲ್ಲಿ ಮಾತ್ರ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಸೆಕ್ಸ್ ಆಫ್ ದ ಚೈಲ್ಡ್ ಅನ್ನ ಡಿಸೈಡ್ ಮಾಡೋದು ಮದರ್ ಅಲ್ಲ ಅನ್ನೋದನ್ನ ನಾವು ಇಲ್ಲಿ ಈ ಒಂದು ಹೇಗೆ ಪ್ರೂವ್ ಮಾಡಲಿಕ್ಕೆ ಅನ್ನೋದನ್ನ ಈ ಒಂದು ಪ್ಯಾಟರ್ನ್ ನಿಮ್ಗೆ ಕೇಳ್ತಾ ಹೋಗ್ತಾರೆ. ಸೊ ಹೇಗೆ ಹೌ ಪ್ರೂವ್ ಮಾಡಿ ಅಂತಂದ್ರೆ ಇಷ್ಟು ಬರೋದು ಸಾಕಷ್ಟು ಫುಲ್ ಮಾರ್ಕ್ಸ್ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನೋಡಿ ಫಾದರ್ ಅಲ್ಲಿ ಬರುವಂತ ಕ್ರೋಮೋಸೋಮ್ ಪ್ಯಾಟರ್ನ್, ಹಾಗೆ ಮದರ್ ಅಲ್ಲಿ ಬರುವಂತ ಸೆಕ್ಸ್ ಕ್ರೋಮೋಸೋಮ್ ಪೇರ್ ಅನ್ನ ನಾವು ಇಲ್ಲಿ ಬರೀತು. ಹಾಗೆ ಇಲ್ಲಿ ಈ ಒಂದು ಕ್ರಾಸಿಂಗ್ ಮೆಥಡ್ ಅಲ್ಲಿ ಮಾಡ್ತಾ ಹೋದಾಗ ಇಷ್ಟು ರಿಸಲ್ಟ್ ಸಿಕ್ಕಿರುತ್ತದೆ, ಎಕ್ಸ್ ಮತ್ತೆ ಎಕ್ಸ್ ನೋಡಿ ಈ ಒಂದು ಎಕ್ಸ್ ಇಲ್ಲಿಂದ, ಸೊ ನೆಕ್ಸ್ಟ್ ಈ ವೈ ಇಂದ ಈ ಎಕ್ಸ್. ಸೊ ಹಾಗೆ ಈ ತರ ಪ್ರತಿಯೊಂದು ಮಾಡ್ತಾ ಹೋದಾಗ 50% ಚಾನ್ಸಸ್ ಅಲ್ಲಿ ಫಿಮೇಲ್ ಬೇಬಿ ಮತ್ತು ಮೇಲ್ ಬೇಬಿ ಬರುವಂತ ಒಂದು ಪ್ಯಾಟರ್ನ್ ನಾವಿಲ್ಲಿ ನೋಡ್ತಾ ಹೋಗಿದೀವಿ ಅಲ್ವಾ. ಸೊ ಹಾಗಾಗಿ ಮೇಲ್ ಮತ್ತೆ ಫಿಮೇಲ್ ಬೇಬಿ ಬರುವಂತದ್ದು ಇಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಮತ್ತೆ ಎಕ್ಸ್ ವೈ ಬರುವಂತದ್ದು ನಾವಿಲ್ಲಿ ಪಾಸಿಬಿಲಿಟೀಸ್ ನಾವಿಲ್ಲಿ ನೋಡ್ತಾ ಹೋಗಿದೀವಿ, ಆಯ್ತಾ. ಸೊ ನೆಕ್ಸ್ಟ್ ಈ ಹೆರಿಡಿಟಿ ಚಾಪ್ಟರ್ ಈ ಮೂರೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಅನ್ನ ಕೇಳುವಂತದ್ದು ಮ್ಯಾಕ್ಸಿಮಮ್ ನಿಮಗೆ. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಯೂಸಸ್ ಬರ್ತಾ ಹೋಗುತ್ತೆ. ಟೇಬಲ್ ನೋಡ್ತಾ ಹೋಗಿ. ಇಲ್ಲಿ ನಾನು ನಿಮ್ಗೆ ಇಲ್ಲಿ ಏನ್ ಮಾಡಿದೀನಿ, ಟೇಬಲ್ ಕೂಡ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಏನ್ ಕೇಳಬಹುದು ಅನ್ನೋದನ್ನ ನಿಮ್ಗೆ ಇಲ್ಲಿ ನೋಡ್ತಾ ಹೋಗೋಣ, ಆಯ್ತಾ. ಸೊ ಈ ಕಂಪ್ಲೀಟ್ ಈ ಟೇಬಲ್ ಬಂದ್ಬಿಟ್ಟು ನಮಗೆ ಮೋರ್ ಅಬೌಟ್ ಸಾಲ್ಟ್ಸ್ ಸೆಕೆಂಡ್ ಚಾಪ್ಟರ್ ಬರ್ತಾ ಹೋಗುತ್ತೆ. ಇಲ್ಲಿ ಕ್ಲೋರಾಲ್ಕಲಿ ಪ್ರೊಸೆಸ್ ನ ಕೊಟ್ಟಿದ್ದಾರೆ. ಅದ್ರಲ್ಲಿ ನೀವ್ ಏನ್ ನೋಡ್ಕೋಬೇಕಂದ್ರೆ ಅಲ್ಲಿ 3 ಪ್ರಾಡಕ್ಟ್, ಅಲ್ಲಿ ಸೋಡಿಯಂ ಕ್ಲೋರೈಡ್ ಬಂದ್ಬಿಟ್ಟು ರಾ ಮೆಟೀರಿಯಲ್. ಸೊ ಆ ರಾ ಮೆಟೀರಿಯಲ್ ಇಂದ ಯಾವ್ಯಾವ ಬೈ ಪ್ರಾಡಕ್ಟ್ ಬರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್. ನೋಡಿ ನಮ್ಮ ಡೈಲಿ ಲೈಫ್ ಅಲ್ಲಿ ಬಳಸುವಂತ ಸೋಡಿಯಂ ಹೈಡ್ರಾಕ್ಸೈಡ್, ಯಾಕಂದ್ರೆ ಇವತ್ತು ಸೋಪ್ ಏನ್ ಬಳಸ್ತಾ ಇದೀವಿ ಬಿಕಾಸ್ ಆಫ್ ದಿಸ್. ಸೊ ಹಾಗಾಗಿ ಮತ್ತೆ ಬೇಸ್, ಈ ಬೇಸಿಕ್ ನೇಚರ್ ಇರುವಂತ ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ, ನೆಕ್ಸ್ಟ್ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುವಂತದ್ದು. ಸೊ ಇದು ನಮ್ಮ ಡೈಲಿ ಲೈಫ್ ಅಲ್ಲಿ ಆಲ್ರೆಡಿ ಇವನ್ನ ತುಂಬಾ ಎಲ್ಲ ಕಡೆಗೂ ರಾ ಮೆಟೀರಿಯಲ್ ಆಗಿ ಬಳಸೋದ್ರಿಂದ ಈ ಕ್ಲೋರ್ ಮತ್ತು ಆಲ್ಕಲಿ ಪ್ರೊಸೆಸ್. ಕ್ಲೋರ್ ಅಂದ್ರೆ ಕ್ಲೋರಿನ್ ಗ್ಯಾಸ್ ಬರುತ್ತೆ, ಮತ್ತೆ ಆಲ್ಕಲಿ ಅಂತಂದ್ರೆ ಆಲ್ಕಲೈನ್ ನೇಚರ್ ಇರುವಂತ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಸಿಂಪಲ್ ಆಗಿ ಒಂದು ನೇಮ್ ಬೇಸ್ ಮೇಲೆ ಕಂಡುಹಿಡಿಬಹುದು. ಸೊ ಹಾಗೆ ಈ ಒಂದು ಏನ್ ಕೆಲವೊಂದು MCQ ಕ್ವಶನ್ಸ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಕ್ವಶನ್ಸ್, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಎಲ್ಲಿ ರಿಲೀಸ್ ಆಗುತ್ತೆ, ನಿಯರ್ ಕ್ಯಾಥೋಡ್. ಸೊ ಇದು ಕಂಪ್ಲೀಟ್ಲಿ ಎಲೆಕ್ಟ್ರೋಲೈಸಿಸ್. ಸೊ ಕರೆಂಟ್ ಪಾಸ್ ಮಾಡೋದ್ರಿಂದ ನಮಗೆ ಕ್ಯಾಥೋಡ್ ಮತ್ತೆ ಆನೋಡ್ ಕಾನ್ಸೆಪ್ಟ್ ನೀವು ನೆನಪಿಟ್ಕೋಬೇಕು. ಸೊ ಕ್ಯಾಥೋಡ್ ನಿಯರ್ ಕ್ಯಾಥೋಡ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ನಾವು ರಿಲೀಸ್ ಆಗುವಂತದ್ದು. ಹಾಗೆ ಹೈಡ್ರೋಜನ್ ಗ್ಯಾಸ್ ಕ್ಯಾಥೋಡ್ ಅಲ್ಲಿ ಆಗುತ್ತೆ, ನೆಕ್ಸ್ಟ್ ಕ್ಲೋರಿನ್ ಗ್ಯಾಸ್ ಆನೋಡ್ ಅಲ್ಲಿ ಆಗುವಂತದ್ದು. ಸೊ ಹಾಗೆ ಅವುಗಳ ಯೂಸಸ್ ಕೂಡ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ಅಲ್ಲೇ ಕೊಟ್ಟಿರೋದ್ರಿಂದ ನಿಮಗೆ ಇಲ್ಲಿ ಬರ್ದಿರೋದು. ಸೊ ಈಸಿಯಾಗಿ ನೋಡಿ, ಇಲ್ಲಿ ಡಿಗ್ರೀಸಿಂಗ್ ಮೆಟಲ್ಸ್, ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್, ಪೇಪರ್ ಮೇಕಿಂಗ್ ಮತ್ತೆ ಆರ್ಟಿಫಿಷಿಯಲ್ ಫೈಬರ್ಸ್ ಅಲ್ಲಿ ಕೂಡ ಯೂಸ್ ಮಾಡುವಂತದ್ದು ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್. ನೆಕ್ಸ್ಟ್ ಹೈಡ್ರೋಜನ್ ಗ್ಯಾಸ್ ಯೂಸಸ್ ಕೇಳಿದ್ರೆ ಯೂಸ್ಡ್ ಆಸ್ ಫ್ಯೂಯಲ್ಸ್, ಮಾರ್ಗರೈನ್, ಅಮೋನಿಯಾ ಫಾರ್ ಫರ್ಟಿಲೈಸರ್ಸ್ ಸಂಬಂಧಪಟ್ಟಂಗೆ. ಹಾಗೆ ಕ್ಲೋರಿನ್ ಸಂಬಂಧಪಟ್ಟಂಗೆ ವಾಟರ್ ಟ್ರೀಟ್ಮೆಂಟ್, ಸ್ವಿಮ್ಮಿಂಗ್ ಪೂಲ್, PVC, ಡಿಸ್ಇನ್ಫೆಕ್ಟೆಂಟ್ಸ್, CFC, ಪೆಸ್ಟಿಸೈಡ್ಸ್, ಈ ಬ್ಲೀಚಿಂಗ್ ಪೌಡರ್ ಅಂತ ಕರಿತೀವಲ್ಲ. ಸೊ ಬ್ಲೀಚಿಂಗ್ ಪೌಡರ್ಗೆ ಮೇನ್ ರಾ ಮೆಟೀರಿಯಲ್ ಬಂದ್ಬಿಟ್ಟು ಕ್ಲೋರಿನ್ ಗ್ಯಾಸ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ಕೇಳಿ ಏನ್ ಕ್ವಶನ್ ಅಪ್ಪ ಅಂತಂದ್ರೆ ವಾಟ್ ಇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಟಿಪಿಕಲಿ ಯೂಸ್ಡ್ ಫಾರ್ ಅಂಡ್ ವೇರ್ ಈಸ್ ಇಟ್ ರಿಲೀಸ್ ಡ್ಯೂರಿಂಗ್ ದಿ ಕ್ಲೋರಾಲ್ಕಲಿ ಪ್ರೊಸೆಸ್ ಅಂತ ಕೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ರಿಲೀಸ್ಡ್ ನಿಯರ್ ದಿ ಕ್ಯಾಥೋಡ್, ಇಟ್ ಇಸ್ ವೈಡ್ಲಿ ಯೂಸ್ಡ್ ಫಾರ್. ಸೊ ಅಷ್ಟು ಯೂಸಸ್ ಇತ್ತಲ್ಲ ಅದನ್ನ ಲಿಸ್ಟ್ ಔಟ್ ಮಾಡ್ತಾ ಹೋಗಿದ್ದಾರೆ. ಈ ತರ ಕ್ವಶನ್ಸ್ ಬರ್ತಾ ಹೋಗುತ್ತೆ, ನೋಡ್ಕೊಳ್ಳಿ ಕ್ವಶನ್ ಹೆಂಗ್ ಕೇಳ್ತಾರೆ. ಸೊ ನೀವು ಬರೀ ಆ ಟೇಬಲ್ ಇಂದನೇ ಈ ಇಷ್ಟು ಕ್ವಶನ್ಸ್ ನಾವು ಆನ್ಸರ್ ಮಾಡಬಹುದು ಅನ್ನೋದಕ್ಕೆ ಆ ಟೇಬಲ್ ಇರುವಂತದ್ದು. ನೋಡಿ ಈಸಿಯಾಗಿ ನೀವು ಟೇಬಲ್ ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ವಿಚ್ ಮೇಜರ್ ಇಂಡಸ್ಟ್ರಿಯಲ್ ಅಂಡ್ ಡೊಮೆಸ್ಟಿಕ್ ಅಪ್ಲಿಕೇಶನ್ಸ್ ರಿಲೈ ಆನ್ ಕ್ಲೋರಿನ್ ಗ್ಯಾಸ್ ಅಂಡ್ ವಿಚ್ ಎಲೆಕ್ಟ್ರೋಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ಸ್ ರಿಲೀಸ್ ಅಂತ ಕೇಳಿದರೆ. ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ ಕ್ಲೋರಿನ್ ಗ್ಯಾಸ್ ಸಂಬಂಧಪಟ್ಟಂಗೆ ಕ್ವಶನ್. ಹಾಗೆ ನೆಕ್ಸ್ಟ್ ಹೈಡ್ರೋಜನ್ ಗ್ಯಾಸ್ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇದೆ.
ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ ಕ್ಯಾಥೋಡ್ ಇಸ್ ಅ ವ್ಯಾಲ್ಯೂಬಲ್ ಪ್ರಾಡಕ್ಟ್ ಅಂಡ್ ವಾಟ್ ಆರ್ ಇಟ್ಸ್ ಪ್ರೈಮರಿ ಎಕನಾಮಿಕ್ ಯೂಸಸ್. ಹೌದು, ಸೊ ಇದರ ಯೂಸಸ್ ನ ನೀವು ನೋಡ್ತಾ ಹೋಗಿ. ಸೊ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನ ಟೇಬಲ್ 2 ಬಂದ್ಬಿಟ್ಟು ನೋಡಿ, ಸಾಲ್ಟ್ಸ್ ಅಲ್ಲಿ ನಮ್ಗೆ ಈ ಒಂದು ಟೇಬಲ್ ಇಂದ 2 ಮಾರ್ಕ್ಸ್ ನಾವು ಗೆಸ್ ಮಾಡ್ಬೋದು, ಖಂಡಿತ ಇದ್ರಲ್ಲಿ ಬಂದೇ ಬರುತ್ತೆ. ಸೊ ಏನ್ ಕ್ವಶನ್ ನಿಮಗೆ ಇವುಗಳು ಬ್ಲೀಚಿಂಗ್ ಪೌಡರ್ ಸಂಬಂಧಪಟ್ಟ ಕೇಳಿದ್ರೆ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ 4 ನೋಡಿ. ಹಾಗೆ ಅವುಗಳ ಮೇಲ್ಗಡೆ ಇದು ಕೆಮಿಕಲ್ ನೇಮ್ ನೋಡಿ. ಫಸ್ಟ್ ನಾನು ಹೇಳಿದ್ ನಿಮ್ಗೆಲ್ಲ ಫಸ್ಟ್ ಕಾಮನ್ ನೇಮ್ ಹೇಳಿದೆ. ಇದ್ರಲ್ಲಿ ಬ್ಲೀಚಿಂಗ್ ಪೌಡರ್, ವಾಟ್ ಇಸ್ ದ ಕಾಮನ್ ನೇಮ್ ಆಫ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕೇಳ್ತಾರೆ, ಅಥವಾ ಫಾರ್ಮುಲಾ ಕೇಳ್ತಾರೆ. ಅವಾಗ ಕಾಮನ್ ನೇಮ್ ಬರೀರಿ ಅಂದ್ರೆ ಬ್ಲೀಚಿಂಗ್ ಪೌಡರ್ ಅಂತ ಬರೀರಿ, ಅಥವಾ ಬ್ಲೀಚಿಂಗ್ ಪೌಡರ್ ನ ಕೆಮಿಕಲ್ ನೇಮ್ ಬರೀರಿ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಬರೀರಿ ಅಂತ ಕೇಳ್ತಾರೆ, CaOCl2 ಅಂತ ಹೇಳಿ ನೀವು ಇಲ್ಲಿ ಬರಿತಾ ಹೋಗಬೇಕು. ಸೊ ಅದ್ರ ಪ್ರಿಪರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ಏನ್ ಬರೆಯೋದು ಬೇಡ. ಸೊ ಇಷ್ಟು ಏನ್ ಇಕ್ವೇಶನ್ ಕೊಟ್ಟಿದ್ರೆ ಇದಿಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಅದರ ಯೂಸಸ್ ನೋಡಿ, 1 by 1 ಯೂಸಸ್ ನೀವು ಇಲ್ಲಿ ನೋಡ್ತಾ ಹೋದ್ರೆ ಸಾಕು. ಸೊ ಇಲ್ಲಿ ಬ್ಲೀಚಿಂಗ್ ಕಾಟನ್ ಅಂಡ್ ಲಿನನ್ ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೇಳಿದ್ರೆ ಯೂಸ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್, ಡಿಸ್ಇನ್ಫೆಕ್ಟಿಂಗ್ ವಾಟರ್ ಅಲ್ಲಿ ಸಂಬಂಧಪಟ್ಟಂಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬೇಕಿಂಗ್ ಸೋಡಾ, ಬೇಕಿಂಗ್ ಸೋಡಾದಲ್ಲಿ ನಮಗೆ ನೆಕ್ಸ್ಟ್ ಇದ್ರದ್ದು ಕೆಮಿಕಲ್ ನೇಮ್ ಬಂದ್ಬಿಟ್ಟು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್, ವಾಟ್ ಇಟ್ಸ್ ಫಾರ್ಮುಲಾ ಅಂತ ಕೇಳಿದ್ರೆ NaHCO3. ಇದರ ಪ್ರಿಪರೇಷನ್ ಪ್ರೊಸೆಸ್. ಸೊ ಈ ಒಂದು ಇಕ್ವೇಶನ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದರ ರೈಟ್ ಸೈಡ್ ಅಲ್ಲಿ ಕಾಲಮ್ ಅಲ್ಲಿ ನಮಗೆ ಯೂಸಸ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದನ್ನ ನೋಡ್ತಾ ಹೋಗಿ, ಆಯ್ತಾ. ನೆಕ್ಸ್ಟ್ ಇನ್ನು ವಾಷಿಂಗ್ ಸೋಡಾ ಸಂಬಂಧಪಟ್ಟಂಗೆ ಸೋಡಿಯಂ ಕಾರ್ಬೋನೇಟ್, ಡೆಕಾಹೈಡ್ರೇಟ್ ನೋಡಿ, ಬರೀ ಸೋಡಿಯಂ ಕಾರ್ಬೋನೇಟ್ ಅಲ್ಲ, ಅದ್ರ ಜೊತೆಗೆ 10H2O. MCQ ಕ್ವಶನ್ ಅಲ್ಲಿ ಕೇಳಬಹುದು, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಹೇಳಿ ಒಂದು ಬರುತ್ತೆ ನಮಗೆ. 10H2O, 5H2O ಕಾಪರ್ ಸಲ್ಫೇಟ್ ಸಂಬಂಧಪಟ್ಟಂಗೆ. ಪ್ಲಾಸ್ಟರ್ ಪೆರಿಸಲ್ ನೋಡಿ, ಹಾಫ್ H2O ಬಂದಿದೆ. ಸೊ ಈ ಒಂದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಹಾಗೆ ಇದ್ರದ್ದು ಎಕ್ಸ್ಟ್ರಾಕ್ಷನ್ ಹೇಗೆ, ಇದ್ರ ಪ್ರಿಪರೇಷನ್ ಪ್ರೊಸೆಸ್ ಹೇಗಿರುತ್ತೆ, ಸೊ ಇದನ್ನ ನೀವು ನೋಡ್ತಾ ಹೋಗಿ. ಹಾಗೆ ಸೊ ಇದರಲ್ಲಿ ರೈಟ್ ಸೈಡ್ ಕಾಲಮ್ ಅಲ್ಲಿ ಯೂಸಸ್ ಇರುವಂತದ್ದು. ನೆಕ್ಸ್ಟ್ ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಂಬಂಧಪಟ್ಟಂಗೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಬರುತ್ತೆ, CaSO4, ಹಾಫ್ H2O. ಸೊ ಇದ್ರ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಇದರ ಪ್ರಿಪರೇಷನ್ ಪ್ರೊಸೆಸ್ ನೋಡ್ತಾ ಹೋಗಿ. ಇಲ್ಲೊಂದು ಬಿಟ್ಟು ಹೋಗಿದೆ, ಆಡ್ ಮಾಡೋಣ. ಹಾಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಇಲ್ಲಿ 10H2O, ಇಲ್ಲಿ 10H2O ಹೇಗೆ ಬಂದಿತ್ತೋ ಅದೇ ತರ ಇಲ್ಲಿ ನಮಗೆ ಹಾಫ್ H2O ಬಂದಿದೆ. ಇದನ್ನ ವಾಟರ್ ಕ್ರಿಸ್ಟಲೈಸೇಷನ್ ನೆನ್ಪಿಟ್ಕೋಬೇಕು. ಸೊ ಇದರ ಒಂದು ಪ್ರಿಪರೇಷನ್ ಪ್ರೊಸೆಸ್ ಅಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಸೊ ನೋಡ್ತಾ ಹೋಗಿ, ಆಯ್ತಾ. ಸೊ ನೆಕ್ಸ್ಟ್ ಇದರ ಯೂಸಸ್ ಅನ್ನ ನೀವು ಇಲ್ಲಿ ನೋಡಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಏನೇನು ಕೇಳಬಹುದು. ಬಿಯಾಂಡ್ ಇಟ್ಸ್ ಪ್ರೈಮರಿ ಫಂಕ್ಷನ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ, ವಾಟ್ ಆರ್ 2 ಅದರ್ ಸಿಗ್ನಿಫಿಕೆಂಟ್ ರೋಲ್ಸ್ ಆಫ್ ಬ್ಲೀಚಿಂಗ್ ಪೌಡರ್, ಬ್ಲೀಚಿಂಗ್ ಪೌಡರ್ ನ ಮತ್ತೆ ಏನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಇದನ್ನ ನೋಡ್ತಾ ಹೋಗಿ, ಆಯ್ತಾ. ನೆಕ್ಸ್ಟ್ ಲಿಸ್ಟ್ 3 ಪ್ರೈಮರಿ ಅಪ್ಲಿಕೇಶನ್ಸ್ ಆಫ್ ಬೇಕಿಂಗ್ ಸೋಡಾ, ಹೈಲೈಟಿಂಗ್ ಇಟ್ಸ್ ರೋಲ್ ಇನ್ ಕುಕಿಂಗ್ ಅಂಡ್ ನ್ಯೂಟ್ರಲೈಸಿಂಗ್ ಸಬ್ಸ್ಟೆನ್ಸಸ್. ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ನೆಕ್ಸ್ಟ್ ವಾಟ್ ಆರ್ ದಿ ಮೇಜರ್ ಇಂಡಸ್ಟ್ರಿಯಲ್ ಅಂಡ್ ಪ್ರಾಕ್ಟಿಕಲ್ ಯೂಸಸ್ ಅಸೋಸಿಯೇಟೆಡ್ ವಿತ್ ವಾಷಿಂಗ್ ಸೋಡಾ, ಆಲ್ಸೋ ಸೋಡಿಯಂ ಕಾರ್ಬೋನೇಟ್, ಡೆಕಾಹೈಡ್ರೇಟ್. ಸೊ ಅದರ ಯೂಸಸ್ ನೀವು ನೋಡ್ತಾ ಹೋಗಿ. ನೆಕ್ಸ್ಟ್ ವಾಟ್ ಆರ್ ದಿ ಕೀ ಅಪ್ಲಿಕೇಶನ್ಸ್ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಇದರ ಕೀ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಇದನ್ನ ನಾವು ಬಳಸ್ತೀವಿ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೇಕು. ಓಕೆ, ನೆಕ್ಸ್ಟ್ ಇದು ಸಂಬಂಧಪಟ್ಟಂಗೆ ನೋಡ್ತಾ ಹೋಗಿ. ಹೈಲೈಟ್ ಮಾಡಿದ್ದೀನಿ ನಿಮಗೆ, ಕಾಣಲಿ ಅಂತ ಹೇಳಿ ರೆಡ್ ಇಂದ ಕ್ವಶನ್, ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಆನ್ಸರ್ಸ್ ನೋಡ್ತಾ ಹೋಗಿ. ನೆಕ್ಸ್ಟ್ ವಿಚ್ 2 ಕೆಮಿಕಲ್ಸ್ ಫ್ರಮ್ ಲಿಸ್ಟ್ ಆರ್ ಪ್ರೈಮರ್ಲಿ ಯುಟಿಲೈಸ್ಡ್ ಡ್ಯೂ ಟು ದರ್ ಎಬಿಲಿಟಿ ಟು ನ್ಯೂಟ್ರಲೈಸ್ ಆಸಿಡ್ಸ್ ನೋಡಿ, ಅಂದ್ರೆ ಬೇಸ್ ಸಂಬಂಧಪಟ್ಟಂಗೆ. ಅಂಡ್ ವಿಚ್ ಕಾಂಪೌಂಡ್ ಇಸ್ ಸ್ಪೆಷಲಿ ಯೂಸ್ ಟು ಸಾಫ್ಟನ್ ವಾಟರ್ ನೋಡಿ. ಆಸಿಡ್ ನ್ಯೂಟ್ರಲೈಸೇಷನ್ಗೆ ಬೇಕಿಂಗ್ ಸೋಡಾ. ತುಂಬಾ ಕ್ವಶನ್ ಪೇಪರ್ ಅಲ್ಲಿ ಈ ಒಂದು ಕ್ವಶನ್ ರಿಪೀಟ್ ಆಗಿದೆ ನಮ್ಗೆ. ಯಾಕಂದ್ರೆ ಇದು ಯಾಕೆ ಇದನ್ನ ನಾವು ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಬಳಸ್ತೀವಿ ಅಂದ್ರೆ ಇದೊಂದು ಮತ್ತೆ, ಅಥವಾ ಆನ್ ಆಂಟಾಸಿಡ್ ಅನ್ನೋ ವರ್ಡ್ ಕೂಡ ಇಲ್ಲಿ ಹೇಳಿರ್ತಾರೆ. ಸೊ ಬೀಯಿಂಗ್ ಆಲ್ಕಲೈನ್ ಆಗಿರುವಂತದ್ದು ಮತ್ತೆ ಮೈಲ್ಡ್ ಬೇಸ್ ಅನ್ನೋದನ್ನ ಒಂದು ರೀಸನ್ ನೆನ್ಪಿಟ್ಕೋಬೇಕು. ಇಲ್ಲಿ ಹೊಟ್ಟೆ ನೋವು ಬಂದ್ರೆ ಇದನ್ನ ನಾವು ಮನೇಲೆ ಈ ಸೋಡಾ ವಾಟರ್ ಅಂತ ಏನ್ ಕರಿತಾರೆ ನೋಡಿ, ಸೊ ಕಂಪ್ಲೀಟ್ಲಿ ಒಂದು ಬೇಕಿಂಗ್ ಸೋಡಾನ ಬಳಸ್ತಾರೆ. ಹಾಗಾಗಿ ಆಸಿಡ್ ನ್ಯೂಟ್ರಲೈಸೇಷನ್ ಗೆ ಇದೊಂದು ನೆನ್ಪಿಟ್ಕೋಬೇಕು. ಮತ್ತೆ ವಾಟರ್ ಸಾಫ್ಟನಿಂಗ್, ಸೊ ಹಾರ್ಡ್ ವಾಟರ್ ಇಂದ ಸಾಫ್ಟ್ ವಾಟರ್ ಕನ್ವರ್ಟ್ ಮಾಡಲಿಕ್ಕೆ ವಾಷಿಂಗ್ ಸೋಡಾ ಕೂಡ ಇಲ್ಲಿ ಬಳಸುವಂಥದ್ದು. ಇದು ಕೂಡ ತುಂಬಾ ಸುಮಾರು ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ಇದು, ಸೊ ರಿಪೀಟ್ ಆಗಿರುವಂತದ್ದು. ಸೊ ಈ ತರ ಕ್ವಶನ್ಸ್ ನೋಡ್ಬೋದು. ನೆಕ್ಸ್ಟ್ ಇನ್ನ ಟೇಬಲ್ 3 ಬಂದ್ಬಿಟ್ಟು ಯೂಸಸ್ ಗಳು ಯಾವ್ದಪ್ಪ ಅಂದ್ರೆ ಸ್ಪೆರಿಕಲ್ ಮಿರರ್ಸ್. ಒಂದು ನಮ್ಗೆ ಇಲ್ಲಿ ಕಾನ್ಕೇವ್ ಮಿರರ್ ಬಂದಿದೆ, ಎಲ್ಲಿ ಬಳಸ್ತೀವಿ. ಹಾಗೆ ಇನ್ನೊಂದು ಕಾನ್ವೆಕ್ಸ್ ಮಿರರ್ ನೋಡಿ. ನಿಮಗೆ ಆಲ್ರೆಡಿ ಹೇಳಿದೀನಿ, ನಿಮಗೆ ಕಾನ್ಕೇವ್ ಮಿರರ್ ಅಲ್ಲಿ ಬಳಸ್ತಾರೆ. ಇಲ್ಲಿ ಟಾರ್ಚ್ಗಳು ಅಂಡ್ ಸರ್ಚ್ ಲೈಟ್, ವೆಹಿಕಲ್ ಹೆಡ್ ಲೈಟ್ ಅಲ್ಲಿ ಸೇಮ್ ರೀಸನ್. ಯಾಕೆ ಹೇಳ್ತಾರೆ ಅದನ್ನ, ಯಾಕೆ ಕಾನ್ಕೇವ್ ಮಿರರ್ ಇಲ್ಲಿ ಬಳಸ್ತಾರೆ ಅಂತ ಕೇಳಿದ್ರೆ ಟು ಗೆಟ್ ಅ ಪವರ್ಫುಲ್ ಬೀಮ್ ಆಫ್ ಲೈಟ್. ಸೊ ಯಾಕಂದ್ರೆ ಬರೀ ನೀವು ಯೂಸಸ್ ನ ಓದ್ಕೊಳ್ಳೋದಲ್ದೇನೆ ಅದು ರೀಸನ್ ಕೂಡ ಓದ್ಕೋಬೇಕು, ಎಲ್ಲಿ ಯಾಕೆ ಬಳಸ್ತೀವಿ ಅಂತ ಹೇಳಿ. ಯಾಕಂದ್ರೆ ನೆಕ್ಸ್ಟ್ ಶೇವಿಂಗ್ ಮಿರರ್ಸ್ ಅಲ್ಲಿ ಕೂಡ ಕಾನ್ಕೇವ್ ಮಿರರ್ ಅನ್ನ ಇಲ್ಲಿ ಬಳಸ್ತಾರೆ. ಯಾಕೆ, ಟು ಸಿ ಎ ಲಾರ್ಜರ್ ಇಮೇಜ್ ಆಫ್ ದಿ ಫೇಸ್. ಸೊ ಎನ್ಲಾರ್ಜ್ಡ್ ಇಮೇಜ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಇನ್ನ ನಮಗೆ ಡೆಂಟಿಸ್ಟ್ಗಳು ಬಳಸ್ತಾರೆ ಟು ಸಿ ಎ ಲಾರ್ಜ್ ಇಮೇಜಸ್ ಆಫ್ ಟೀತ್ ಆಫ್ ಪೇಷಂಟ್ಸ್. ಸೊ ಅದು ನೋಡ್ಲಿಕ್ಕೋಸ್ಕರ. ನೆಕ್ಸ್ಟ್ ಸೋಲಾರ್ ಫರ್ನೇಸ್ ಅಲ್ಲಿ ಯಾಕೆ ಬಳಸ್ತಾರೆ ಅಂತ ಕೇಳಿದ್ರೆ ಟು ಕಾನ್ಸಂಟ್ರೇಟ್ ಸನ್ಲೈಟ್ ಟು ಪ್ರೊಡ್ಯೂಸ್ ಹೀಟ್ ಅಂತ ಹೇಳಿ. ಸೊ ಇದಿಷ್ಟು ನಿಮಗೆ ರೀಸನ್ ಅನ್ನ ನೋಡ್ಕೋಬೇಕು. ಹಾಗೆ ಕಾನ್ವೆಕ್ಸ್ ಮಿರರ್ದು ಇಲ್ಲಿ ಸೈಡ್ ಮಿರರ್ಸ್ ಅಥವಾ ವಿಂಗ್ ಮಿರರ್ಸ್ ಅಥವಾ ರಿಯರ್ ವ್ಯೂ ಮಿರರ್ಸ್. ಸೊ ಈ ವರ್ಡ್ ನೆನ್ಪಿಟ್ಕೋಬೇಕು. ರಿಯರ್ ವ್ಯೂ ಮಿರರ್ಸ್ ಅಲ್ಲಿ ವೆಹಿಕಲ್ಸ್ ಅಲ್ಲಿ ನೋಡಿ, ಇಲ್ಲಿ ನಿಮ್ಗೆ ವೆಹಿಕಲ್ ಅನ್ನೋ ವರ್ಡ್ ಇಲ್ಲಿ ಕೂಡ ಬರುತ್ತೆ. ವೆಹಿಕಲ್ ಹೆಡ್ ಲೈಟ್ ಅಲ್ಲಿ ಬರೀ ವೆಹಿಕಲ್ ಹೆಡ್ ಲೈಟ್ ಅಂತ ಕೇಳಿದ್ರೆ ನೀವು ಇಲ್ಲಿ ಕಾನ್ಕೇವ್ ಮಿರರ್ ಬರೀಬೇಕು. ಅಥವಾ ನಿಮ್ಗೆ ಇಲ್ಲಿ ರಿಯರ್ ವ್ಯೂ ಮಿರರ್ಸ್ ಇಂದ ವೆಹಿಕಲ್ಸ್ ಅಂತ ಬಂದಾಗ ಕಾನ್ವೆಕ್ಸ್ ಮಿರರ್ ಬರೀ. ನೋಡಿ ವೆಹಿಕಲ್ ಅನ್ನೋ ವರ್ಡ್ ಎರಡು ಕಡೆ ರಿಪೀಟ್ ಆಗಿದೆ, ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಬಟ್ ಇಲ್ಲಿ ವಿಂಗ್ ಮಿರರ್ಸ್ ಅಂತ ಕೂಡ ಕರೀತಾರೆ. ಬಟ್ ಇಲ್ಲಿ ಯಾಕೆ ವಿಂಗ್ ಮಿರರ್ಸ್ ಆಗಿ ಈ ಒಂದು ಕಾನ್ವೆಕ್ಸ್ ಮಿರರ್ ನೇ ಬಳಸ್ತಾರೆ ಅಂತಂದ್ರೆ ನಿಮ್ಗೆ ನೆನಪಿರ್ಬೋದು, ಈ ಎರಡು ನಿಮ್ಗೆ ಕಾನ್ವೆಕ್ಸ್ ಮಿರರ್ ಸಂಬಂಧಪಟ್ಟಂಗೆ ಎರಡು ರೇ ಡಯಾಗ್ರಾಮ್ಸ್ ಬರುತ್ತೆ, ಅದ್ರ ಆಲ್ರೆಡಿ ಹಾಕ್ಸಿರ್ತಾರೆ ನಿಮಗೆ. ಬಟ್ ಅಲ್ಲಿ ಸೆಕೆಂಡ್ ಪೊಸಿಷನ್ ಬರುತ್ತೆ, ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ ಅಂಡ್ ಆಬ್ಜೆಕ್ಟ್ ಇಸ್ ಬಿಟ್ವೀನ್ ಇನ್ಫಿನಿಟಿ ಅಂಡ್ ಪೋಲ್ ಆಫ್ ದಿ ಮಿರರ್. ಸೊ ಇಟ್ಟಾಗ ಅಲ್ಲಿ ಸೇಮ್ ನಮ್ಗೆ ಇಲ್ಲಿ ಆಲ್ವೇಸ್ ಗಿವನ್ ಎರೆಕ್ಟ್
ಡಿಮಿನಿಷ್ಡ್ ಇಮೇಜ್ ಅನ್ನ ಇಲ್ಲಿ ಕೊಡುವಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಇದೊಂದು ವರ್ಚುವಲ್ ಇಮೇಜ್ ಆಗಿರುತ್ತೆ, ಹಾಗಾಗಿ ಎರೆಕ್ಟ್ ಆಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದ್ ವೇಳೆ ಏನಾದ್ರು ನಾವು ಇನ್ಸ್ಟೆಡ್ ಆಫ್ ಕಾನ್ವೆಕ್ಸ್ ಬದಲಿ ಕಾನ್ಕೇವ್ ಬಳಸಿದ್ರೆ so ಅಲ್ಲಿ ನಮ್ಗೆ ಇನ್ವರ್ಟೆಡ್ ಇಮೇಜ್ ಸಿಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಇನ್ಫಿನಿಟಿ ಡಿಸ್ಟೆನ್ಸ್ ದೂರದಲ್ಲಿರೋ ಹಿಂದಿರವೆಲ್ಲ ಉಲ್ಟಾ ಕಾಣ್ತಿತ್ತು, ಬಟ್ ಆ ರೀಸನ್ಗೋಸ್ಕರ ಇಲ್ಲಿ ಕಾನ್ವೆಕ್ಸ್ ಮಿರರ್ ನ ಇಲ್ಲಿ ಯೂಸ್ ಮಾಡುವಂಥದ್ದು. ಹಾಗೆ ದೇ ಹ್ಯಾವ್ ಎ ವೈಡರ್ ಫೀಲ್ಡ್. ನೋಡಿ ಇದೊಂದು ವರ್ಡ್ ನೆನ್ಪಿಟ್ಕೋಬೇಕು, ಒಂದು ಆನ್ ಎರೆಕ್ಟ್ ಮತ್ತೆ ಡಿಮಿನಿಷ್ಡ್ ಜೊತೆಗೆ ವೈಡರ್ ಫೀಲ್ಡ್, ಇದು ಒಂದು ವರ್ಡ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇದೊಂದು ರೀಸನ್ ಆಗಿರೋದು. ನೆಕ್ಸ್ಟ್ ವೈಡರ್ ಫೀಲ್ಡ್ ಅಂತಂದ್ರೆ ನೋಡಿ ಇಡೀ ಒಂದು ನಿಮಗೆ ಕವರ್ ಹಿಂದೆ ವೆಹಿಕಲ್ ಹಿಂದೆ ಬರ್ತಿದೆ ಅಂದ್ರೆ ಅಷ್ಟು ನಿಮ್ಗೆ ಮೂರ್ನಾಲ್ಕು ವೆಹಿಕಲ್ ಬರ್ತಿದ್ರೆ ಅಷ್ಟು ಚಿತ್ರ ಇಷ್ಟೇ ಮಿರರ್ ಅಲ್ಲಿ ತೋರಿಸುತ್ತೆ ನಿಮಗೆ. ಅಂದ್ರೆ ಅಷ್ಟು ಫೀಲ್ಡ್ ಅನ್ನ ನಿಮಗೆ ಕೊಡುವಂಥದ್ದು, ಅಷ್ಟು ಇಮೇಜಸ್. ನೆಕ್ಸ್ಟ್ ನಮಗೆ ಲಿಸ್ಟ್ ದಿ ಯೂಸಸ್ ಆಫ್ ಕಾನ್ಕೇವ್ ಮಿರರ್. ನೋಡಿ ಕ್ವಶನ್ ಏನ್ ಕೇಳ್ಬೋದು, ಡೈರೆಕ್ಟ್ ಆಗಿ ಕಾನ್ಕೇವ್ ಮಿರರ್ ಎಲ್ಲಿ ಬಳಸ್ತಾರೆ, ಆಮೇಲೆ ಕಾನ್ವೆಕ್ಸ್ ಮಿರರ್ ಎಲ್ಲಿ ಬಳಸೋದು, ರೀಸನ್ ಅಂತ. ಸೊ ಈ ತರ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಫಂಕ್ಷನ್ಸ್ ಬರ್ತಾ ಹೋಗುತ್ತೆ. ಯಾವ್ದು ಅಂತಂದ್ರೆ ಈ ಫಂಕ್ಷನ್ ಗೆ ಸಂಬಂಧಪಟ್ಟಂಗೆ ಹೇಳಿದೆ ನಿಮ್ಗೆ 2-3 ಮಾರ್ಕ್ಸ್ ಅಲ್ಲಿ ಮೇಲಿಂದೆಲ್ಲ ಯೂಸಸ್ ಆಯ್ತು. ಈಗ ಫಂಕ್ಷನ್, ಸೊ ಈ ಒಂದು ಟೇಬಲ್ ನ ನೋಡ್ಕೊಂತ ಹೋಗಿ. ನಮಗೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಸಂಬಂಧಪಟ್ಟಂಗೆ ಯಾವ್ಯಾವ ಆರ್ಗನ್ ನೋಡಿ, ಸಿಸ್ಟಮ್ ಅಂತಂದ್ರೆ ಇದರಲ್ಲಿ ಅಸೋಸಿಯೇಟಿವ್ ಆರ್ಗನ್ಸ್ ಕೂಡ ಇದರಲ್ಲಿ ಇರ್ತಾ ಹೋಗುತ್ತೆ. ಸೊ ಯಾವ ಆರ್ಗನ್ಸ್ ಎಷ್ಟು ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಯ್ತಾ. ಸೊ ಹಾಗೆ ಇಲ್ಲಿ ಯಾವ್ದಪ್ಪ ಅಂತಂದ್ರೆ ಒಂದು ನಮಗೆ ಇಲ್ಲಿ ಆರ್ಗಾನಿಕ್ ಸಂಬಂಧಪಟ್ಟಂಗೆ ಅಂದ್ರೆ ಮೌತ್, ಇಸೋಫೆಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಏನಸ್. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಸೊ ಈಗ ಆಲ್ರೆಡಿ ನಾನು ಕೂಡ ಹೇಳ್ಕೊಟ್ಟಿದ್ದೆ ಒಂದು ಬೋಸ್ಲಾ ಅಂತೇಳಿ, BO ನೋಡಿ ನೋಡ್ತಾ ಹೋಗಿ ಇಲ್ಲಿ ಟೈಪ್ ಮಾಡ್ತೀನಿ ನಿಮಗೆ, BOSSLA ನೋಡಿ. ಫಸ್ಟ್ ಬಿ ಬಂದ್ಬಿಟ್ಟು ಬಕಲ್ ಕ್ಯಾವಿಟಿ ಅಂತೇಳಿ ಅಥವಾ ಮೌತ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಇಸೋಫೆಗಸ್ ಅಥವಾ ಫುಡ್ ಪೈಪ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಎಸ್ ಬಂದ್ಬಿಟ್ಟು ಸ್ಟಮಕ್. ಸೊ ಅದರದ್ದು ನೆಕ್ಸ್ಟ್ ಎಸ್ ಬಂದ್ಬಿಟ್ಟು ಸ್ಮಾಲ್ ಇಂಟೆಸ್ಟೈನ್. ನೆಕ್ಸ್ಟ್ ಎಲ್ ಬಂದ್ಬಿಟ್ಟು ಲಾರ್ಜ್ ಇಂಟೆಸ್ಟೈನ್, FRNS. ಸೊ ಈ ತರ ಇಷ್ಟು ನೀವು ನೆನ್ಪಿಟ್ಕೊಂಡು ಡಿಕೋಡ್ ಮಾಡ್ತಾ ಹೋಗಿ ಆಯ್ತಾ. ಸೊ ಒಂದು ಕೋಡ್ ಹೇಳ್ಕೊಟ್ಟೆ ನಿಮಗೆ, ಕೋಡಿಂಗ್ ಕಾನ್ಸೆಪ್ಟ್ ನ ಕಲಿತಾ ಹೋಗಿ ಬಹಳಷ್ಟು ಈಸಿ ಆಗುತ್ತೆ. ಯಾಕಂದ್ರೆ ಅಷ್ಟು ನೆನ್ಪಿಟ್ಕೊಳ್ಳಿ ಆರ್ಗನ್ ಯಾವ್ದು ಬರುತ್ತೆ ಅಂತ ಹೇಳಿ. ಸೊ ನೋಡಿ ನಮಗೆ ಮೌತ್ ಅಲ್ಲಿ ಬಂದ್ಬಿಟ್ರೆ ಸಿಂಪಲ್ ಆಗಿ ಬಂದಿರೋದು ಇಲ್ಲಿ ನಮಗೆ ಡೈಜೆಸ್ಟಿವ್ ಜ್ಯೂಸಸ್ ಅಥವಾ ಯಾವ ಎಂಜೈಮ್ಸ್ ಇಲ್ಲಿ ನಾವು ಆಡೆಡ್ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಮೌತ್ ಇಂದ ನಮಗೆ ಸಲೈವರಿ ಅಮೈಲೇಸ್ ಜೊತೆಗೆ ಮ್ಯೂಕಸ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ ಸೆಕ್ರೆಷನ್. ನೆಕ್ಸ್ಟ್ ಈ ಸಲೈವರಿ ಅಮೈಲೇಸ್ ನ ರೋಲ್ ಏನಪ್ಪಾ ಅಂತಂದ್ರೆ ಒಂದು ಸ್ಟಾರ್ಚ್ ಅನ್ನ ಇಲ್ಲಿ ಅಂದ್ರೆ ಕಾಂಪ್ಲೆಕ್ಸ್ ಶುಗರ್ ಅನ್ನ ನಮಗೆ ಸಿಂಪಲ್ ಶುಗರ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಸ್ಟಾರ್ಚ್ ಅಂದ್ರೆ ನಮಗೆ ಇಲ್ಲಿ ಪಾಲಿಸ್ಯಾಕ್ರೈಡ್ ಇಂದ ನಿಮಗೆ ಸಿಂಪಲ್ ಶುಗರ್ಸ್ ಆಗಿ ಮೊನೋಸ್ಯಾಕ್ರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಹಾಗೆ ಇಲ್ಲಿ ದೆನ್ ಇಸೋಫಿಗಸ್ ಎಂತ ಇದರಲ್ಲಿ ಯಾವ ಎಂಜೈಮ್ಸ್ ರಿಲೀಸ್ ಆಗಲ್ಲ, ಬಟ್ ಇದು ಇಟ್ಸ್ ಅ ಪಾತ್ ಬಿಟ್ವೀನ್ ಮೌತ್ ಅಂಡ್ ಸ್ಟಮಕ್. ಸೊ ಇಲ್ಲಿ ಟೇಕಿಂಗ್ ಮತ್ತೆ ಇಲ್ಲಿ ಬಂದಾಗ ಪೆರಿಸ್ಟಾಟಿಕ್ ಮೂವ್ಮೆಂಟ್ ಸಂಬಂಧಪಟ್ಟಂಗೆ ನೆನ್ಪಿಡ್ಕೋಬೇಕು. ನಿಮಗೆ ಆಲ್ರೆಡಿ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇದೆ ಇಲ್ಲಿ ಕೆಳಗಡೆ ನೋಡ್ತಾ ಹೋಗಿ ಆಯ್ತಾ. ಸೊ ಟೇಕಿಂಗ್ ಫುಡ್ ಫ್ರಮ್ ಮೌತ್ ಟು ಸ್ಟಮಕ್ ಬೈ ಪೆರಿಸ್ಟಾಟಿಕ್ ಮೂವ್ಮೆಂಟ್. ಸೊ ಈ ಪೆರಿಸ್ಟಾಟಿಕ್ ಮೂವ್ಮೆಂಟ್ ಸಂಬಂಧಪಟ್ಟಂಗೆ ಇಲ್ಲಿ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕೆಲವೊಂದು ತುಂಬಾ ಕ್ವಶನ್ ಪೇಪರ್ ಸ್ಟಮಕ್ ರೋಲ್ ನ ಕೇಳಿದ್ದಾರೆ. ಈ ಸ್ಟಮಕ್ ರೋಲ್ ಕೇಳಿದ್ರೆ ನಿಮ್ಗೆ ಬಹಳಷ್ಟು ಈಸಿ ಆಗುತ್ತೆ. ಇಲ್ಲಿ ಇದರಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ರಿಲೀಸ್ ಆಗುತ್ತೆ. ಅದರಲ್ಲಿ ನಾವು ಕ್ಲಾಸಿಫೈ ಮಾಡ್ತಾ ಹೋದ್ರೆ ಪೆಪ್ಸಿನ್, HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಮ್ಯೂಕಸ್. ಪೆಪ್ಸಿನ್ ರೋಲ್ ಅಂತ ಅಂದ್ರೆ ಎಂಜೈಮ್ಸ್ ದಟ್ ಬ್ರೇಕ್ಸ್ ಡೌನ್ ಪ್ರೋಟೀನ್ಸ್. ನೆಕ್ಸ್ಟ್ HCl ರೋಲ್ ಆ ಒಂದು ಫುಡ್ ಮೀಡಿಯಂ ನ ಅಸಿಡಿಕ್ ಆಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಮ್ಯೂಕಸ್ ರೋಲ್ ಪ್ರೊಟೆಕ್ಟ್ಸ್ ಇನ್ನರ್ ಲೈನಿಂಗ್ ಆಫ್ ದಿ ಸ್ಟಮಕ್. ಯಾಕೆಂದ್ರೆ ಇಲ್ಲಿ ಆಸಿಡ್ ರಿಲೀಸ್ ಆಗೋದ್ರಿಂದ ಸ್ಟಮಕ್ ನ ಒಂದು ಇನ್ನರ್ ಲೈನಿಂಗ್ ನ ಪ್ರೊಟೆಕ್ಟ್ ಮಾಡೋದು ಯಾರಪ್ಪ ಅಂದ್ರೆ ಇಲ್ಲಿರುವಂತ ಮ್ಯೂಕಸ್. ಹಾಗೆ ನೋಡಿ ಇಲ್ಲಿ ನಿಮ್ಗೆ ಇಷ್ಟು ಬರೀ 2-3 ಮಾರ್ಕ್ಸ್ ನ ಸ್ಟಮಕ್ ಬಗ್ಗೆನೇ ನಾವು ಇಷ್ಟು 3ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇನ್ನು ಸ್ಮಾಲ್ ಇಂಟೆಸ್ಟೈನ್ ಸಂಬಂಧಪಟ್ಟಂಗೆ ನೋಡಿ. ಸೊ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಇಂಟೆಸ್ಟೈನಲ್ ಎಂಜೈಮ್ಸ್ ಸಂಬಂಧಪಟ್ಟಂಗೆ ಕೇಳಿದ್ರೆ ಈ 3 ಇಲ್ಲಿ ಕೊಟ್ಟಿರೋ ಪಾಯಿಂಟ್ಸ್ ನೀವು ಬರಿಬೇಕಾಗುತ್ತೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್ ಏನಾಗ್ತವೆ ಅಂತ ಹೇಳಿ. ನೆಕ್ಸ್ಟ್ ಇನ್ನು ಲಿವರ್ ಮತ್ತೆ ಲಿವರ್ ಬರುತ್ತೆ. ಲಿವರ್ ಬಂದಾಗ ನೀವು ಇಲ್ಲಿ ಗಾಲ್ ಬ್ಲಾಡರ್ ಅಲ್ಲಿ ನಿಮಗೆ ಬೈಲ್ ಜ್ಯೂಸ್ ಸೆಕ್ರೆಟ್ ಆಗುತ್ತೆ. ಆ ಬೈಲ್ ಏನ್ ಮಾಡುತ್ತೆ ಅಂದ್ರೆ ಅದು ಫಂಕ್ಷನ್ ಇಟ್ ಕನ್ವರ್ಟ್ಸ್ ಲಾರ್ಜ್ ಫ್ಯಾಟ್ ಗ್ಲೋಬಿಲ್ಸ್ ಇಂಟು ಸ್ಮಾಲ್ ಗ್ಲೋಬಿಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಹಾಗೆ ಅದ್ರ ಜೊತೆ ಪ್ಯಾನ್ಕ್ರಿಯಾಸ್ ಕೂಡ ಸೆಕ್ರೆಷನ್ ಮಾಡುವಂಥದ್ದು. ಸೊ ಅಲ್ಲಿ ನಮಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಟ್ರಿಪ್ಸಿನ್ ಮತ್ತೆ ಲೈಪೇಸ್ ರೋಲ್ ಅನ್ನು ಇಲ್ಲಿ ಬರಿತಾ ಹೋಗುತ್ತೆ. ನೆಕ್ಸ್ಟ್ ಇನ್ನು ಲಾರ್ಜ್ ಇಂಟೆಸ್ಟೈನ್ ಬಂದ್ಬಿಟ್ಟು ಇಲ್ಲಿ ಯಾವ ಎಂಜೈಮ್ಸ್ ಸೆಕ್ರೆಷನ್ ಆಗಲ್ಲ, ಬಟ್ ಇಲ್ಲಿ ಎಕ್ಸೆಸ್ ಆಫ್ ವಾಟರ್ ಅಬ್ಸಾರ್ಬ್ ಆಗುವಂಥದ್ದು. ಹಾಗೆ ಏನಸ್ ಬಂದ್ಬಿಟ್ಟು ದ ರೆಸ್ಟ್ ಆಫ್ ದಿ ಮೆಟೀರಿಯಲ್ ರಿಮೂವ್ ಆಗುವಂಥದ್ದು. ಇಷ್ಟು ನೀವು ನೀಟಾಗಿ ಇದನ್ನ ನೋಡ್ಕೊಂತ ಹೋಗಿ ಆಯ್ತಾ. ಸೊ ಇದಕ್ಕೆ ನೋಡಿ ಸಂಬಂಧಿತ ಕ್ವಶನ್ಸ್ ಕೂಡ ಕೇಳ್ತಾ ಹೋಗಿದ್ದೀನಿ. ನೋಡಿ ಏನೇನು ಕ್ವಶನ್ ಕೇಳ್ಬೋದು ಅನ್ನೋದನ್ನ ನಿಮಗೆ ಇಲ್ಲಿ ಜಸ್ಟ್ ಸುಮ್ಮನೆ ಸ್ಯಾಂಪಲ್ ಕ್ವಶನ್ಸ್ ಅನ್ನ ಹಾಕಿದ್ದೀನಿ. ಇದೇ ಕೇಳಬೇಕಂತ ಇಲ್ಲ, ನಿಮ್ಗೆ ಜಸ್ಟ್ ಪ್ರಾಕ್ಟೀಸಿಗೆ ಈ ಕ್ವಶನ್ಸ್ ನ ಕೇಳ್ತಾ ಹೋಗಿ ಓದ್ಬಿಟ್ಟು ನೀವು ಬರೀಲಿ ಅಂತ ನೋಡಿ. ಎಸ್ ಓಕೆ. ಸೊ ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಲ್ಲಿ ಬಂದಾಗ ಹ್ಯೂಮನ್ ಬ್ರೈನ್ ಸಂಬಂಧಪಟ್ಟಂಗೆ ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಇದರಲ್ಲಿ ಟೇಬಲ್ ಅನ್ನ. ಇಲ್ಲಿ ನಿಮ್ಗೆ ಗೊತ್ತು ಬ್ರೈನ್ ಬಂದ್ಬಿಟ್ಟು ಮೇನ್ ಕೋಆರ್ಡಿನೇಟಿಂಗ್ ಸೆಂಟರ್, 3 ಮೇಜರ್ ಪಾರ್ಟ್ಸ್ ಬರುತ್ತೆ ನೋಡಿ. ಹಾಗೆ ನಮಗೆ ಕೋಆರ್ಡಿನೇಷನ್ ಲೆಸನ್ ಅಂತ ಬಂದ್ರೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಲೆಸನ್ ಅಂತ ಬಂದಾಗ ಇಲ್ಲಿ ನಮಗೆ ಇಲ್ಲಿ ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಂಗೆ ಬರಿತಾ ಹೋಗ್ಬೇಕು ನೋಡಿ. ಸ್ಪೈನಲ್ ಕಾರ್ಡ್ ನಮಗೆ ರಿಫ್ಲೆಕ್ಸ್ ಆಕ್ಷನ್ ಬರ್ತಾ ಹೋಗುತ್ತೆ. ಸೊ ಅದನ್ನ ನೋಡ್ತಾ ಹೋಗಿ ರಿಫ್ಲೆಕ್ಸ್ ಆಕ್ಷನ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾರೆ. ಬಟ್ ಇಲ್ಲಿ ಈ ಒಂದು ಟೇಬಲ್ ನ ನಾವು ಕಾನ್ಸಂಟ್ರೇಟ್ ಮಾಡೋಣ ಹ್ಯೂಮನ್ ಬ್ರೈನ್ ಸಂಬಂಧಪಟ್ಟಂಗೆ. ಸೊ ಮೇಜರ್ ಆಗಿ ಇಲ್ಲಿ 3 ಪಾರ್ಟ್ಸ್ ಬರ್ತಾ ಹೋಗುತ್ತೆ. ಒಂದು ಫೋರ್ ಬ್ರೈನ್, ಮಿಡ್ ಬ್ರೈನ್ ಮತ್ತೆ ಹ್ಯಾಂಡ್ ಬ್ರೈನ್ ಅಂತ ಹೇಳಿ. ಸೊ ನಿಮ್ಗೆ ಈಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಬರುವಂತ ಅಷ್ಟು ಕೂಡ ನೀವು ನೋಡ್ತಾ ಹೋಗಿ ಆಯ್ತಾ. ಸೊ ಅಂಡ್ ದೆನ್ ಥಿಂಕಿಂಗ್ ನೋಡಿ, ಇಲ್ಲಿ ಫೋರ್ ಬ್ರೈನ್ ಫಂಕ್ಷನ್ ಕೇಳ್ತಾ ಹೋಗ್ತಾರೆ. ಥಿಂಕಿಂಗ್ ಪಾರ್ಟ್ ಆಫ್ ದಿ ಬ್ರೈನ್ ಕಂಟ್ರೋಲ್ ಅಂಡ್ ವ್ಯಾಲೆಂಟರಿ ಆಕ್ಷನ್ಸ್ ಮಾಡ್ತಾ ಹೋಗುತ್ತೆ, ಇನ್ಫಾರ್ಮೇಷನ್ ಅನ್ನು ಸ್ಟೋರ್ ಮಾಡುವಂಥದ್ದು. ನೆಕ್ಸ್ಟ್ ಇನ್ನು ಮಿಡ್ ಬ್ರೈನ್ ಸಂಬಂಧಪಟ್ಟಂಗೆ ಮಿಡ್ ಬ್ರೈನ್, ಸೊ ಇದರಲ್ಲಿ ಇನ್ವ್ಯಾಲೆಂಟರಿ ಆಕ್ಷನ್ಸ್ ಕೊಟ್ಟಿದ್ದೀನಿ, ಯಾವ ಇನ್ವ್ಯಾಲೆಂಟರಿ ಆಕ್ಷನ್ಸ್ ಸಂಬಂಧಪಟ್ಟಂಗೆ ಅಂತ. ಇನ್ನು ಹ್ಯಾಂಡ್ ಬ್ರೈನ್ ಅಲ್ಲಿ ಸೆರೆಬೆಲಮ್, ಮೆಡುಲ್ಲಾ ಮತ್ತು ಪಾನ್ಸಿ ಸಂಬಂಧಪಟ್ಟಂಗೆ ಏನೇನು ರೋಲ್ ಇದೆ ಇದನ್ನ ಕೇಳ್ತಾ ಹೋಗ್ತಾರೆ ಆಯ್ತಾ. ಸೊ ಇದಿಷ್ಟು ನೋಡ್ತಾ ಹೋಗಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಈ ಟೇಬಲ್ ಸಂಬಂಧಪಟ್ಟಂಗೆ
ಸ್ಯಾಂಪಲ್ ಕ್ವಶನ್ಸ್ ನೀವು ನೋಡ್ತಾ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಆಯ್ತಾ. ಸೊ ನೆಕ್ಸ್ಟ್ ಇನ್ನ ಆ, ಮೂರನೇ ಟೇಬಲ್ ಬರೋಣ. ಇದರಲ್ಲಿ ನಮಗೆ ಪ್ಲಾಂಟ್ ಹಾರ್ಮೋನ್ಸ್ ನೋಡಿ. ಇದರಲ್ಲಿ ಪ್ಲಾಂಟ್ ಹಾರ್ಮೋನ್ಸ್ ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಗ್ರೌತ್ ಪ್ರೊಮೋಟರ್ ಮತ್ತೆ ಗ್ರೌತ್ ಇನ್ಹಿಬಿಟರ್. ಪ್ರೊಮೋಟರ್ ಅಂದ್ರೆ ಗ್ರೌತಿ ಕಾರಣ ಆಗುತ್ತೆ ನೋಡಿ. ಫಸ್ಟ್ 2 3 ಏನ್ ಬಂದಿದ್ದಾವೆ, ಆಕ್ಸಿನ್, ಜಿಬ್ಬರ್ಲಿನ್ ಮತ್ತು ಸೈಟೋಕೈನಿನ್ ಅಂತ ಹೇಳಿ. ಸೊ ಇಷ್ಟು ಈ ಮೂರು ಗ್ರೌತ್ ಪ್ರೊಮೋಟರ್, ಗ್ರೌತಿ ಕಾರಣ ಆಗುತ್ತದೆ. ಇವುಗಳ ಕೆಲಸ ಅಂತ. ಇನ್ನು ಅಬ್ಸಿಸಿಕ್ ಆಸಿಡ್ ಲಾಸ್ಟ್ ಬಂದ್ಬಿಟ್ಟು ಇಲ್ಲಿ ನಮಗೆ ಗ್ರೌತ್ ಅನ್ನ ಸ್ಟಾಪ್ ಮಾಡುತ್ತೆ, ಅಬಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ಅಬ್ಸಿಸಿಕ್ ಆಸಿಡ್ ಗ್ರೌತ್ ಇನ್ಹಿಬಿಟರ್ ಟು ಸ್ಟಾಪ್ ಗ್ರೌತ್ ಅಂತ ಹೇಳಿ ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ಆಕ್ಸಿನ್ ನ ಫಂಕ್ಷನ್ಸ್ ನ ಕೇಳ್ತಾ ಹೋಗ್ತಾರೆ, ಎಲ್ಲಿ ಸಿಂಥಸೈಸ್ ಆಗುತ್ತೆ, ನೆಕ್ಸ್ಟ್ ಏನು ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಸೊ ನೋಡ್ತಾ ಹೋಗಿ ಆಯ್ತಾ. ನೋಡಿ ಇದರಲ್ಲಿ ನಮಗೆ ಫೋಟೋಟ್ರೋಪಿಸಮ್ ಸಂಬಂಧಪಟ್ಟಂಗೆ ಇನ್ವಾಲ್ವ್ ಆಗುತ್ತದೆ ಯಾವ್ದಪ್ಪ ಅಂದ್ರೆ ಆಕ್ಸಿನ್. ತುಂಬಾ ಸರಿ ರಿಪೀಟ್ ಆಗಿದೆ ಆಕ್ಸಿನ್ ರೋಲ್. ಈಗ ಜಿಬ್ಬರ್ಲಿನ್ ಅಥವಾ ಗಿಬ್ಬರ್ಲಿನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೆಲ್ಪ್ಸ್ ಇನ್ ದಿ ಗ್ರೋತ್ ಆಫ್ ದಿ ಸ್ಟೆಮ್ ಸಂಬಂಧಪಟ್ಟಂಗೆ. ಸೈಟೋಕೈನಿನ್ ಬಂದ್ಬಿಟ್ಟು ಸೆಲ್ ಡಿವಿಷನ್ ಮತ್ತೆ ಫ್ರೂಟ್ ಮತ್ತೆ ಸೀಡ್ಸ್ ಅಲ್ಲಿ ಗ್ರೇಟರ್ ಕಾನ್ಸಂಟ್ರೇಷನ್ ಇರುವಂತದ್ದು. ಸೊ ಅದನ್ನ ಕೂಡ ನೋಡ್ತಾ ಹೋಗ್ಬೇಕು. ಇನ್ನು ಅಬ್ಸಿಸಿಕ್ ಆಸಿಡ್ ಬಂದ್ರೆ ಹೇಳಿದೆ ಒಂದು ಸ್ಟಾಪ್ ಮಾಡುವಂಥದ್ದು ಗ್ರೌತ್ ಅನ್ನ, ಅಂಡ್ ಕಾಸ್ ಬಿಲ್ಡಿಂಗ್ ಅಪ್ ಲೀವ್ಸ್, ಎಲೆ ಉದುರುವಂಥದ್ದು. ಸೊ ಇಷ್ಟು ರೋಲ್ ಆಗಿರೋದು. ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಸ್ಯಾಂಪಲ್ ಕ್ವಶನ್ಸ್ ನೀವು ನೋಡ್ತಾ ಹೋಗಿ. ನಾನು ಕೆಳಗಡೆ ಡ್ರಾಗ್ ಮಾಡ್ತಾ ಹೋಗಿದ್ದೀನಿ. ಎಸ್. ಸೊ ಹಾಗೆ ನೆಕ್ಸ್ಟ್ ಬರುವಂತ ಟೇಬಲ್ ಯಾವ್ದಪ್ಪ ಅಂತಂದ್ರೆ ಖಂಡಿತ ನೀವು ಗೆಸ್ ಮಾಡಿದ್ರೆ ಎಂಡೋಕ್ರೈನ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಂಗಿದೆಯಾ. ಹೌದು ನೋಡಿ, ಬಹಳಷ್ಟು ಈಸಿ. ಈಗ ಆಲ್ರೆಡಿ ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ನಮಗೆ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಗ್ಯಾಪ್ ಇಟ್ಟಿದ್ದಾರೆ, ನೀವೇ ತುಂಬಲಿ ಅಂತ ಹೇಳಿ ಒಂದು ವರ್ಕ್ ಶೀಟ್ ತರ ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಲಿ ಅಂತ ಹೇಳಿ. ಸೊ ಅದನ್ನೇ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ಸೇಮ್. ಫಸ್ಟ್ ಇಲ್ಲಿ ನೀವು ಎಂಡೋಕ್ರೈನ್ ಗ್ಲ್ಯಾಂಡ್ ಯಾವುದು ನೋಡಿ, ನಿಮಗೆ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಎರಡು, ಒಂದು ಮೇಲ್ ಬಾಡಿ ಮತ್ತೆ ಫಿಮೇಲ್ ಬಾಡಿ ಸಂಬಂಧಪಟ್ಟಂಗೆ. ಅವೆರಡನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಅಲ್ಲಿ ನಾವು ಹಾರ್ಟ್ಸ್ ಕ್ವಶನ್ ಕೇಳುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಕೆಲವು ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ ABCD ಅಂತ ಹೇಳಿ ಮಾರ್ಕ್ ಮಾಡಿ ಗ್ಲ್ಯಾಂಡ್ ಅನ್ನ ಅಲ್ಲಿ ಕೊಟ್ಟಿರ್ತಾರೆ, ಯಾವ ಗ್ಲ್ಯಾಂಡ್ ಅಂತ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಆ ನೋಡಿ ನಿಮಗೆ ಇಲ್ಲಿ ಚಿತ್ರನ ಇನ್ಸರ್ಟ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ತೀನಿ. ಓಕೆ, ಈ ತರದ್ದು. ಓಕೆ ನೋಡಿ, ಇಲ್ಲಿ ಫಸ್ಟ್ ನಮಗೆ ಪಿಟ್ಯೂಟರಿ ಪಿಟ್ಯೂಟರಿ ಗ್ಲ್ಯಾಂಡ್, ಅದರ ಲೊಕೇಶನ್ ಮತ್ತೆ ಯಾವ ಹಾರ್ಮೋನ್ ನೋಡಿ. ಹೈಪೋಥಾಲಮಸ್ ಆಫ್ ದಿ ಮಿಡ್ ಬ್ರೈನ್ ಅಲ್ಲಿ ಇದರ ಲೊಕೇಶನ್ ಇರುತ್ತೆ. ಮತ್ತೆ ಇದರಿಂದ ಯಾವ ಹಾರ್ಮೋನ್ ಅಂದ್ರೆ ಗ್ರೌತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಇದರ ಮೇಜರ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ ಎಲ್ಲಿ ಇರೋದ್ರಿಂದ ಗ್ರೌತ್ ಅನ್ನೋದ್ರಿಂದ ಗ್ರೌತ್ ರೆಗ್ಯುಲೇಟ್ಸ್ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಸಂಬಂಧಪಟ್ಟಾಗೆ ಇಲ್ಲಿ ಬರ್ತಾ ಹೋಗುವಂತ ನಾವು ನೋಡ್ತೀವಿ. ನೆಕ್ಸ್ಟ್ ಇನ್ನ ಥೈರಾಯ್ಡ್ ಗ್ಲ್ಯಾಂಡ್ ಲೊಕೇಶನ್ ಥ್ರೋಟ್ ರೀಸನ್ ಅಥವಾ ನೆಕ್ ಅಂತ ಕರಿತೀವಿ. ನೆಕ್ಸ್ಟ್ ಇದರಿಂದ ಯಾವ ಹಾರ್ಮೋನ್ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತದೆ. ಸೊ ಅದ್ರ ಕೆಲಸ ಅಂತ ಥೈರಾಕ್ಸಿನ್ ಹಾರ್ಮೋನ್ ರೆಗ್ಯುಲೇಷನ್ ಆಫ್ ಮೆಟಾಬಲಿಸಮ್, ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್. ಇಷ್ಟು ಕೂಡ ಕೊಟ್ಟಿದ್ರೆ ಬರಿ ತಗೊಂಡು. ಮತ್ತೆ ಇಲ್ಲಿ ನೀವು ಇದ್ರ ಜೊತೆಗೆ ಈ ಇವುಗಳ ಡಿಸಾರ್ಡರ್ಸ್ ಕೂಡ ನೋಡ್ತಾ ಹೋಗಿ. ಗ್ರೌತ್ ಸಂಬಂಧಪಟ್ಟಂಗೆ ಜೈಸಾಂಟಿಸಮ್ ಮತ್ತೆ ಡ್ವಾರ್ಫಿಸಮ್ ಬರ್ತಾ ಹೋಗುತ್ತೆ. ಥೈರಾಯ್ಡ್ ಸಂಬಂಧಪಟ್ಟಂಗೆ ನಮಗೆ ಸಿಂಪಲ್ ಗೈಟರ್ ಡಿಸಾರ್ಡರ್ ಬರುವಂತದ್ದು. ಮತ್ತೆ ಇದ್ರದ್ದು ರೆಮಿಡಿ ಕ್ಯೂರ್ ಮಾಡ್ಲಿಕ್ಕೋಸ್ಕರ ನಾವು ಏನಪ್ಪಾ ಅಂತಂದ್ರೆ ಅಯೋಡಿನ್ ರಿಚ್ ಫುಡ್ಸ್ ಅಥವಾ ಅಯೋಡೈಸ್ಡ್ ಸಾಲ್ಟ್ ಸಂಬಂಧಪಟ್ಟಂಗೆ ಆಪ್ಷನ್ಸ್ ಕೂಡ ನೋಡ್ತಾ ಹೋಗ್ಬೇಕಾಯ್ತಾ. ನೆಕ್ಸ್ಟ್ ಇನ್ನು ಅಡ್ರನಲಿಗೆ ಸಂಬಂಧಪಟ್ಟಂಗೆ ಅಡ್ರಿನಲಿನ್ ಹಾರ್ಮೋನ್ ಕಿಡ್ನಿಯ ಒಂದು ರೀಸನ್ ಮೇಲೆ, ಬೋತ್ ಕಿಡ್ನಿಯ ಮೇಲೆ ಕ್ಯಾಪ್, ಟ್ರಯಾಂಗುಲರ್ ಶೇಪ್ ಅಲ್ಲಿ ಒಂದು ಕ್ಯಾಪ್ ತರ ಇರುತ್ತೆ. ಸೊ ಅದು ನಮಗೆ ಅಡ್ರಿನಲ್ ಗ್ಲ್ಯಾಂಡ್. ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂದ್ರೆ ಅದರಿಂದ ಅಡ್ರಿನಲಿನ್. ಸೊ ಅದ್ರ ಕೆಲಸ ನೋಡ್ತಾ ಹೋಗಿ. ಸೊ ನಾವು 3F ಫಂಕ್ಷನ್, ಫ್ರೈಟ್ ಟು ಫ್ಲೈಟ್ ಫೈಟ್ ಅಂತ ಹೇಳಿ. ಸೊ ಅಷ್ಟು ಕೆಲಸನ ಇದು ಮಾಡ್ತಾ ಹೋಗುತ್ತೆ. ಅಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಮಾಡೋದ್ರಿಂದ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಇನ್ನು ಪ್ಯಾನ್ಕ್ರಿಯಾಸ್ಗೆ ಸಂಬಂಧಪಟ್ಟಂಗೆ ನೋಡಿ, ಇಲ್ಲಿ ಪ್ಯಾನ್ಕ್ರಿಯಾಸ್ ನಮಗೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಲ್ಲಿ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಬಟ್ ಇಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಇಲ್ಲಿ ಹೈಲೈಟ್ಸ್ ಆಫ್ ಲ್ಯಾಂಗ್ ಹ್ಯಾನ್ಸ್ ಅಂತ ಬರುತ್ತೆ. ಅಲ್ಲಿ ಇನ್ಸುಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಬಿಲೋ ಸ್ಟಮಕ್ ಅಲ್ಲಿ ಇರುವಂತದ್ದು. ಬಟ್ ಇದರ ಒಂದು ರೀಸನ್. ನೆಕ್ಸ್ಟ್ ಇದರಲ್ಲಿ ರೆಡ್ಯೂಸಸ್ ಅಂಡ್ ರೆಗ್ಯುಲೇಟ್ಸ್ ಬ್ಲಡ್ ಶುಗರ್ ಲೆವೆಲ್. ನಮ್ಮ ಬ್ಲಡ್ ಶುಗರ್ ಲೆವೆಲ್ ಎಕ್ಸಸ್ ಆಫ್ ಏನು ಗ್ಲೂಕೋಸ್ ಇರುತ್ತೆ ಕನ್ವರ್ಟ್ ಮಾಡುತ್ತೆ. ಸೊ ಗ್ಲೈಕೋಜನ್ ಕನ್ವರ್ಟ್ ಮಾಡುತ್ತೆ, ಮಾಡ್ಲಿಕ್ಕೆ ಇನ್ಸುಲಿನ್ ಬೇಕು. ಇಲ್ಲಿ ನೋಡಿ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳಿ ಬರುತ್ತೆ. ಸಂಬಂಧಪಟ್ಟಂಗೆ ಯಾರಿಗೆ ಇನ್ಸುಲಿನ್ ಕೊರತೆ ಆಗಿರುತ್ತೋ ಅಲ್ಲಿ ಡಯಾಬಿಟಿಸ್ ಕಂಡೀಷನ್ ಅಂದ್ರೆ ಬ್ಲಡ್ ಶುಗರ್ ಜಾಸ್ತಿ ಆಗುವಂಥದ್ದು. ಅದನ್ನ ನಮಗೆ ಕಂಟ್ರೋಲ್ ಆಗ್ಬೇಕಪ್ಪ ಅಂದ್ರೆ ಇನ್ಸುಲಿನ್ ಬೇಕೇ ಬೇಕು. ಸೊ ನೆಕ್ಸ್ಟ್ ಇನ್ನ ನೋಡಿ ಟೆಸ್ಟಿಸ್ ಮೇಲ್ಬಡಿ ಅಂತ ಬಂದಾಗ ಟೆಸ್ಟಿಸ್ ಬರುತ್ತೆ. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್. ಸೊ ಇದು ಲೋಯರ್ ಅಬ್ಡಮಿನ್ ರೀಸನ್ ಇರುವಂತದ್ದು. ಹಾಗೆ ಪ್ಯೂಬರ್ಟಿಗೆ ಸಂಬಂಧಪಟ್ಟಂಗೆ ಮೇಲಲ್ಲಿ ಮೇಂಟೈನ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಇನ್ ಮೇಲ್ಸ್. ಇನ್ನು ನೆಕ್ಸ್ಟ್ ಓವರಿಗೆ ಸಂಬಂಧಪಟ್ಟಂಗೆ ಇಲ್ಲಿ ನಮಗೆ ಕ್ವಶನ್ಸ್ ಅನ್ನು ನೋಡ್ತಾ ಹೋಗ್ಬೋದು. ಇದು ಫೀಮೇಲ್ ಬಾಡಿಯಲ್ಲಿ ಇರುತ್ತೆ. ಸೊ ಹಾಗೆ ಇಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ ರಿಲೀಸ್ ಆಗುವಂಥದ್ದು. ಸೊ ಇದು ಕೂಡ ಪ್ಯೂಬರ್ಟಿಗೆ ಸಂಬಂಧಪಟ್ಟಂಗೆ ಮತ್ತು ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಸಂಬಂಧಪಟ್ಟಂಗೆ ಮೇಂಟೈನ್ ಮಾಡುವಂಥದ್ದು. ಸೊ ಇದಿಷ್ಟು ಕೂಡ ನೋಡ್ತಾ ಹೋಗಿ. ನೋಡಿ ಇದು ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೂಡ ಇದಾವೆ, ಸ್ಯಾಂಪಲ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕ್ವಶನ್ ಕೂಡ ಇದೆ, ಆನ್ಸರ್ ಕೂಡ ಇದೆ ಅದರಲ್ಲಿ. ಸೊ ಏನೇನು ಕ್ವಶನ್ ಕೇಳ್ಬೋದು ಅಂತ ಹೇಳಿ. ಸೊ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪಾಸ್ ಮಾಡಿ ಬರಿತಾ ಹೋಗಿ, ನೋಟ್ಸ್ ಅನ್ನ ಬರ್ಕೊಳ್ತಾ ಹೋಗಿ, ಟೇಬಲ್ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಡಾಟ್ ಸ್ಟ್ರಕ್ಚರ್ಸ್ ಮತ್ತು ಕಾರ್ಬನ್ ಕಾಂಪೌಂಡ್ಸ್ ಸ್ಟ್ರಕ್ಚರ್ಸ್ ಗಳಲ್ಲಿ ಬರ್ತಾ ಹೋಗುತ್ತೆ. ನೋಡಿ ಮೊನ್ನೆ ಕೂಡ ನಮ್ಗೆ ಇಲ್ಲಿ ಆಕ್ಸಿಜನ್, ಮೀಥೇನು, ಕಾರ್ಬನ್ ಡೈಆಕ್ಸೈಡ್, ಸೊ ತುಂಬಾ ಹಲವಾರು ಕ್ವಶನ್ ಪೇಪರ್ ಕೇಳಿದ್ದಾರೆ. ನೋಡಿ ನಿಮ್ಗೆ ಹೈಡ್ರೋಜನ್, ಫಸ್ಟ್ ಹೈಡ್ರೋಜನ್ ಸಂಬಂಧಪಟ್ಟಂಗೆ ಡಾಟ್ ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಬೇಕು. ಆಕ್ಸಿಜನ್ ಮಾಲಿಕ್ಯೂಲ್ ಇದೆ, ನೆಕ್ಸ್ಟ್ ನೈಟ್ರೋಜನ್ ಮಾಲಿಕ್ಯೂಲ್, ಮೀಥೇನ್ ಮಾಲಿಕ್ಯೂಲ್, ಈಥೇನ್, ನೆಕ್ಸ್ಟ್ ಇಲ್ಲಿ ಅಮೋನಿಯಾ ಮಾಲಿಕ್ಯೂಲ್, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಮಾಲಿಕ್ಯೂಲ್. ಇಷ್ಟು ಪ್ರಾಕ್ಟೀಸ್ ಮಾಡಿಸಿದ್ರೆ ಸಾಕು. ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ಇಷ್ಟು ಬಿಟ್ರೆ ಇನ್ಯಾವುದ್ರಲ್ಲಿ ಇದರಲ್ಲಿ ಕೇಳಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇನ್ನ ಇದರಲ್ಲಿ ನಿಮಗೆ ಆಲ್ಕೇನಿಗೆ ಸಂಬಂಧಪಟ್ಟಂಗೆ 5 ಮೆಂಬರ್ಸ್ನ ಕೊಟ್ಟಿದ್ದೀವಿ. ಇದರಲ್ಲಿ ನಿಮಗೆ 5 ಮೆಂಬರ್ಸ್. ಫಸ್ಟ್ ಮೆಂಬರ್ ಮೀಥೇನು, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್. ಸೊ ಈ ತರ ಬರ್ತಾ ಹೋಗುತ್ತೆ. ಇದ್ರದ್ದು ನೀವು ಪ್ರಿಫಿಕ್ಸ್ ಸಫಿಕ್ಸ್ ಅನ್ನೋದಕ್ಕಿಂತ ಇದರ ಸ್ಟ್ರಕ್ಚರಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಎರಡೂ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ನೋಡಿ ನಮ್ಮ ಹೋಮೋಲಾಗಸ್ ಸೀರೀಸ್ ಅಂತ ಹೇಳಿ ಬರ್ತಾ ಹೋಗುತ್ತೆ. ಸೊ ಒಂದು ಇಲ್ಲಿ ಕಂಟಿನ್ಯೂ ಎರಡರಲ್ಲಿ ಯಾವ್ದಾದ್ರು ಒಂದು ಜಾಸ್ತಿ ಇರೋದ್ರಲ್ಲಿ ಕಡಿಮೆ ಕಳೆದ್ರೆ CH2
ಇಂದ ಡಿಫರೆನ್ಸ್ ಬರ್ತಾ ಹೋಗುತ್ತೆ ಆ ಫಾರ್ಮುಲಾ. ಸೊ ಅದನ್ನ ನಾವು ಹೋಮೋಲಾಗಸ್ ಸೀರೀಸ್ ಅಂತ ಕರಿತೀವಿ. ಸೊ ಇದು ಗೊತ್ತಿದ್ರೆ ನೀವು ಬರಿತಾ ಹೋಗಿ. ಸೊ ಇದರಲ್ಲಿ ಆಲ್ಕೀನಿಗೆ ಬಂದಾಗ ನೋಡಿ, ಇಲ್ಲಿ ಸಫಿಕ್ಸ್ ಅಲ್ಲಿ ಏನಿ ಬರುತ್ತೆ, ಇದು ಏನಿ ಅನ್ಸ್ಯಾಚುರೇಟೆಡ್. ಸೊ ಇಲ್ಲಿ ಕೂಡ 5 ಮೆಂಬರ್ಸ್. ಇಲ್ಲಿ ಫಸ್ಟ್ ಮೆಂಬರ್ ಮೀಥೀನ್ ಬರಲ್ಲ, ಯಾಕಂದ್ರೆ ಕಾರ್ಬನ್ನಿನ ನಡುವೆ 2 ಕೋವೆಲೆಂಟ್ ಬಾಂಡ್ಗಳು ಇರಬೇಕಾಗ್ತದೆ, ಗೊತ್ತಾಯ್ತಲ್ವಾ? ಸೊ 2 ಕೋವೆಲೆಂಟ್ ಬಾಂಡ್ ಇರಬೇಕಾಗಿರೋದ್ರಿಂದ ಸೊ ಆ ಇಲ್ಲಿ ಮೀಥೇನ್ ಬರಲ್ಲ, ಯಾಕಂದ್ರೆ ಮೀಥೇನ್ ಅಂದ್ರೆ ಸಿಂಪಲ್ ಕಾರ್ಬನ್ ಒಂದೇ ಒಂದಿರೋದ್ರಿಂದ ನಿಮ್ಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಅಲ್ಲಿ ಮೀಥೇನ್ ಬರಲ್ಲ. ಹಂಗಾಗಿ ಇಲ್ಲಿ ಫಸ್ಟ್ ಮೆಂಬರ್ ಈಥೀನ್ ಆಗಿರುತ್ತೆ. ಸೊ ಈಥೀನ್, ಸೊ ಇದನ್ನ ನೋಡ್ಕೋಬೇಕಾಯ್ತಾ, ಕೇಳ್ತಾರೆ. ಅಥವಾ ಇಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ಈಥೀನಿಗೆ ಸಂಬಂಧಪಟ್ಟಂಗೆ ಜಸ್ಟ್ 5 ಮೆಂಬರ್ಸ್ ಅಂತ ಬರೀರಿ ಅಂತ ಹೆಕ್ಸಿನ್ ವರ್ಗು ಬರುತ್ತೆ, ಆ ಥರ ಕೊಟ್ಟಿದ್ದೀನಿ ನಿಮ್ಗೆ, ಆಯ್ತಾ. ನೆಕ್ಸ್ಟ್ ಆಲ್ಕೈನಲ್ಲೂ ಕೂಡ ಅಷ್ಟೇ, ಇಲ್ಲಿ ಟ್ರಿಪಲ್ ಕೋವೆಲೆಂಟ್ ಬಾಂಡ್ ಬರುತ್ತೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ವೈಎನಿಂದ ಬಂದ್ರೆ ಇಲ್ಲಿ ಟ್ರಿಪಲ್ ಕೋವೆಲೆಂಟ್ ಬಾಂಡ್ ಇರುತ್ತೆ, 5 ಮೆಂಬರ್ಸ್. ಇದರಲ್ಲಿ ಕೂಡ ಫಸ್ಟ್ ಮೆಂಬರ್ ಇಥೈನ್. ಸೊ ಅಪ್ ಟು ಹೆಕ್ಸೈನ್ ವರ್ಗು 5 ಮೆಂಬರ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಇನ್ನ ನಿಮಗೆ ಫಂಕ್ಷನಲ್ ಗ್ರೂಪ್ಸ್ ಬರ್ತಾ ಹೋಗ್ತವೆ. ಆಲ್ಕೋಹಾಲಿಗೆ ಸಂಬಂಧಪಟ್ಟಂಗೆ OH ಗೆ ಸಂಬಂಧಪಟ್ಟಂಗೆ ಇಲ್ಲಿ ನಮಗೆ ಇಲ್ಲಿ OH ಇಸ್ ದ ಫಂಕ್ಷನಲ್ ಗ್ರೂಪ್ ಬರುವಂತದಲ್ವಾ. ಎಸ್, ನೋಡಿ ಆಲ್ಕೋಹಾಲ್ ಅಲ್ಲಿ OL ಅನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಹಂಗಾಗಿ ಆಲ್ ಇಂದ ಎಂಡ್ ಆಗುವಂಥದ್ದು. ಮೆಥನಾಲ್, ಎಥನಾಲ್, ಪ್ರೊಪನಾಲ್, ಬ್ಯೂಟನಾಲ್, ಪೆಂಟನಾಲ್. ಸೊ ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ ಈ ಹೆಚ್ಚನ್ನ ಟೋಟಲ್ ಆಗಿ ಕೂಡ ಕೌಂಟ್ ಮಾಡಿರ್ತಾರೆ ನೋಡಿ. CH3OH ಇದ್ರೆ ಇಲ್ಲಿ ನಿಮಗೆ ಸೊ ಇಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಸಿ ಹೆಚ್ ಬಂದ್ಬಿಟ್ಟು ಇಲ್ಲಿ ಒಂದು ಸೇರಿಸ್ಕೊಂಡು CH4O ಕೂಡ ಆಗಿರುವಂತದ್ದು ನಾವು ನೋಡ್ತೀವಿ, ಆಯ್ತಾ. ಸೊ ಹಾಗಾಗಿ ಈ ಮೆಥನಾಲ್ ಏನ್ ನೋಡ್ತಾ ಇದೀವಿ, ಇದರಲ್ಲಿ CH3OH ಇದೆ ಅಲ್ವಾ. ಸೊ ಹಾಗೆ ಟೋಟಲ್ ಹೆಚ್ಚು ಕೂಡ ಇದಕ್ಕೆ ಕೂಡಿಸಿರ್ತಾರೆ ನೋಡಿ, ಇಲ್ಲಿ CH3 ನೆಕ್ಸ್ಟ್ OH ಬರುವಂಥದ್ದು. ಹಾಗೆ ನೆಕ್ಸ್ಟ್ ಎಥನಾಲಿಗೆ ಸಂಬಂಧಪಟ್ಟ ಕ್ವಶನ್ಸ್ ಇರುವಂಥದ್ದು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನ ಪ್ರೊಪನಾಲ್, ಬ್ಯೂಟನಾಲ್, ಪೆಂಟನಾಲ್. ಸೊ ಇದಿಷ್ಟು ಪ್ರಾಕ್ಟೀಸ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಡೆಹೈಡ್, ಇದರ ಫಂಕ್ಷನಲ್ ಗ್ರೂಪ್ CHO. ನೋಡಿ CHO ನ ಹೇಗೆ ಬರಿಬಹುದು ಅಂತ ಹೇಳಿ. ಸೊ ಈ ತರ ಫಸ್ಟ್ ಮೆಥನಾಲ್, ಎಥನಾಲ್, ಪ್ರೊಪನಾಲ್. ಇಲ್ಲಿ ಯಾಲ್ ಅಂತ ಓದ್ಬೇಕಿಲ್ಲ ನಾವು, AL ಅಂತ ಓದಂಗಿಲ್ಲ. ಯಾಕಂದ್ರೆ ಇಲ್ಲಿ AL ಸ್ಟಾರ್ಟಿಂಗ್ ಬರುತ್ತಲ್ಲ, ಇಲ್ಲಿ ಇರುವಂತ ಒಂದು ನಮಗೆ ಇಲ್ಲಿ ಪ್ರಿಫಿಕ್ಸ್ ಅನ್ನ ತಗೊಂಡಿದ್ದಾರೆ. ಮೆಥನ್ಯಾಲ್, ಎಥನ್ಯಾಲ್, ಪ್ರೊಪನ್ಯಾಲ್, ಬ್ಯೂಟನ್ಯಾಲ್, ಪೆಂಟನ್ಯಾಲ್, ಈ ತರ ನಾವು ಪ್ರೊನೌನ್ಸ್ ಮಾಡ್ತಾ ಹೋಗ್ಬೇಕು ನೋಡಿ. ಈ ತರ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಹೀಗೆ ಬರ್ತಾ ಹೋಗುತ್ತೆ ನೋಡಿ. ಕೆಲವೊಂದು ಕ್ವಶನ್ ಪೇಪರ್ ಹೇಳಿದೆ ನಿಮಗೆ, ಕಾರ್ಬನ್ ಮತ್ತೆ ಟೋಟಲ್ ಹೈಡ್ರೋಜನ್ ಕೂಡ ಕೌಂಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಆಯ್ತಾ. ನೆಕ್ಸ್ಟ್ ಇನ್ನು ಕೀಟೋನಿಗೆ ಸಂಬಂಧಪಟ್ಟಂಗೆ ನಮಗೆ ಇಲ್ಲಿ 5 ಮೆಂಬರ್ಸ್. ಇಲ್ಲಿ ನೋಡಿ ಪ್ರೊಪನೋನ್, ನೋಡಿ ನಾವು ಪ್ರೊಪನೋನ್, ಬ್ಯೂಟನೋನ್, ಪೆಂಟನೋನ್, ಹೆಕ್ಸಾನೋನ್ ಕೇಳಿದ್ವಿ. ಇಷ್ಟು ಪ್ರಾಕ್ಟೀಸ್ ಮಾಡಿ ಸಾಕು. ನೆಕ್ಸ್ಟ್ ಇನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬಂದಾಗ ಮೆಥನೋಯಿಕ್ ಆಸಿಡ್ ಮತ್ತು ಮೆಥನೋಯಿಕ್ ಆಸಿಡ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಪ್ ಟು ಪೆಂಟೋನಿಕ್ ಆಸಿಡ್ ಅವರು ಕೊಟ್ಟಿದ್ವಿ. ಸೊ ಜಸ್ಟ್ ಪ್ರಾಕ್ಟೀಸ್ ಮಾಡ್ತೀವಿ. ಇನ್ನು ನಮಗೆ ಸೈಕ್ಲಿಕ್ ಸ್ಟ್ರಕ್ಚರ್ ಬರ್ತಾ ಹೋಗುತ್ತೆ ನಮಗೆ, ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್, ಸೈಕ್ಲೋಹೆಕ್ಸೇನ್ ಮತ್ತು ಬೆಂಜಿನ್ ಸ್ಟ್ರಕ್ಚರ್. ಸೊ ಇದಿಷ್ಟು ಕೇಳ್ತಾ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಗಳು ಬರ್ತಾ ಹೋಗ್ತವೆ ಇದರಲ್ಲಿ ನಿಮಗೆ. ಫಿಸಿಕಲ್ ಟರ್ಮ್ ನೋಡಿ, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ನೋಡಿ, ಅದರ ನಾವು ಸಿಂಬಲ್ ಕೂಡ ಕೊಟ್ಟಿದ್ದೀವಿ, ಐ ಅಂತ ಹೇಳಿ. ಫಾರ್ಮುಲಾ I = Q/T. ಐ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್, Q ಅಂದ್ರೆ ಚಾರ್ಜ್, T ಅಂದ್ರೆ ಟೈಮ್. ಸೊ ನಿಮಗೆ ಕರೆಂಟಿನ SI ಯೂನಿಟ್ಗಳು ನೆಕ್ಸ್ಟ್ ಇದರಲ್ಲಿ ಇದೆ, ಅದ್ರಲ್ಲಿ ಹೇಳ್ತಾ ಹೋಗ್ತೀನಿ, ಆಯ್ತಾ. ನೆಕ್ಸ್ಟ್ ಇನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ V = W/Q, ರೆಸಿಸ್ಟೆನ್ಸ್ R = V/I, ರೆಸಿಸ್ಟಿವಿಟಿ ರೋ ಬರ್ತಾ ಹೋಗುತ್ತೆ. ಹಾಗಾಗಿ R = ರೋ ಇಂಟು L/A, ಲೆಂತ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬರುತ್ತಲ್ಲ, ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡಿ. ನೆಕ್ಸ್ಟ್ ಇನ್ನು ರೆಜಿಸ್ಟರ್ಸ್ ಇನ್ ಸೀರೀಸ್ ಅಂತ ಬಂದಾಗ RS = R1 + R2 + R3 ಬರ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಪ್ಯಾರಲಲ್ ಅಂತ ಕೇಳಿದಾಗ 1/RP = 1/R1 + 1/R2 + 1/R3 ಗೊತ್ತಿರುತ್ತೆ. ಬಟ್ ಫಾರ್ಮುಲಾನೇ ಇವೆರಡೂ ಫಾರ್ಮುಲಾದ ಮೇಲೆ ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತಾ ಹೋಗ್ತವೆ, ಕಾಮನ್ ಆಗಿ ಕೇಳ್ತಾ ಹೋಗ್ತಾರೆ, ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಹೀಟ್, ಈಗ ಆಲ್ರೆಡಿ ನಮಗೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಲ್ಲಿ ಬಂದಿದೆ, H = I²RT, ಅದೇ ಫಾರ್ಮುಲಾ ನೀವು ಇಲ್ಲಿ ಬರ್ಕೋಬೇಕು. ಸೊ ಹಾಗೆ ನಿಮಗೆ ರೆಸಿಸ್ಟೆನ್ಸ್ ಓಮ್ಸ್ ಲಾ ಸಂಬಂಧಪಟ್ಟಂಗೆ R = V/I ಇದೆಯಲ್ಲ, ಸೇಮ್ ಇದು ಕೂಡ, ಇದು ಓಮ್ಸ್ ಲಾ ಸಂಬಂಧಪಟ್ಟಂಗೆ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಇದು ಜೌಲ್ಸ್ ಲಾ ಆಫ್ ಹೀಟಿಂಗ್ ಸಂಬಂಧಪಟ್ಟಂಗೆ. ಇನ್ನು ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ಸಂಬಂಧಪಟ್ಟಂಗೆ P = 3 ಫಾರ್ಮುಲಾ ಇದೆ ಇದರಲ್ಲಿ. P = V × I. ಸೊ ಅಲ್ಲಿ ನಾವು V ಗೊತ್ತಿಲ್ಲಪ್ಪ, ಅಲ್ಲಿ I ವ್ಯಾಲ್ಯೂ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ P = I²R ಅನ್ನು ಹಾಕುವಂಥದ್ದು. ನೆಕ್ಸ್ಟ್ P = V²/R ಅಂದ್ರೆ ಇಲ್ಲಿ ಓಮ್ಸ್ ಲಾ ನಾವು ಇಲ್ಲಿ ಹಾಕಿ ಅಪ್ಲೈ ಮಾಡಿದಾಗ ಇಷ್ಟು 3 ಫಾರ್ಮುಲಾ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಪವರ್ ಕೊಟ್ಟು ವೋಲ್ಟೇಜ್ ಕೊಟ್ಟು ರೆಸಿಸ್ಟೆನ್ಸ್ ಕಂಡುಹಿಡಿಯಿಂದ ಈ ಫಾರ್ಮುಲಾ ಬರಬೇಕು. ಅಥವಾ ನೆಕ್ಸ್ಟ್ ನಮಗೆ ಇಲ್ಲಿ ಪವರ್ ಕೊಟ್ಟು ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿಲ್ಲ, ಸೊ ಇಲ್ಲಿ ಬಟ್ ಕರೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅವಾಗ ರೆಸಿಸ್ಟೆನ್ಸ್ ಕಂಡುಹಿಡಿದ್ರೆ ಅಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಬಹಳಷ್ಟು ಈಸಿ ಇರುತ್ತೆ. ನೆಕ್ಸ್ಟ್ ಈ ಲೈಟ್ ಲೆಸನ್ಗೆ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ ಫಾರ್ಮುಲಾನ. ಇಲ್ಲಿ ಫೋಕಲ್ ಲೆಂತ್ ಕೇಳಿದಾಗ F = R/2, ಅಥವಾ ನಿಮಗೆ ರೇಡಿಯಸ್ ಕೇಳಿದ್ರೆ R = 2F ಆಗುತ್ತೆ. ಸೊ ಅಥವಾ ನಿಮಗೆ ಡೈರೆಕ್ಟ್ ಫೋಕಲ್ ಲೆಂತ್ ರೇಡಿಯಸ್ ಕೊಟ್ಟಿದಾರಪ್ಪ ಅಂದ್ರೆ ಫೋಕಲ್ ಲೆಂತ್ ಕಂಡುಹಿಡಿದ್ರೆ ಅಂದ್ರೆ ಅವಾಗ F = R/2 ಫಾರ್ಮುಲಾನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇನ್ನ ಮಿರರ್ ಫಾರ್ಮುಲಾ ಬರ್ತಾ ಹೋಗುತ್ತೆ, 1/F = 1/V + 1/U. ಸೊ ಇದು ಕೂಡ ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಅಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನು ಮ್ಯಾಗ್ನಿಫಿಕೇಶನ್ ಆಫ್ ಎ ಮಿರರ್ ಕೇಳಿದಾಗ M = H'/H = -V/U. ಇನ್ನು ಲೆನ್ಸ್ ಫಾರ್ಮುಲಾ 1/V - 1/U = 1/F. ನೋಡಿ ಇವೆರಡು ಫಾರ್ಮುಲಾ ಸೇಮ್, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಇಲ್ಲಿ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಇಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೂಡ M = H'/H, ಎರಡು ಕಡೆಗೂ ಸೇಮ್. ಬಟ್ ಇಲ್ಲಿ ಮಿರರ್ ಬಂದಾಗ -V/U ಇದ್ರೆ ಇಲ್ಲಿ +V/U ಇರುತ್ತೆ. M = V/U ಅಷ್ಟೇ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇನ್ನು ಪವರ್ ಆಫ್ ಲೆನ್ಸ್ ಕೇಳಿದ್ರೆ P = 1/F ನೀವು ಇಲ್ಲಿ ಬರಿತಾ ಹೋಗ್ಬೇಕು. ಇನ್ನು ಹಾಗೆ ನೆಕ್ಸ್ಟ್ ಇಲ್ಲಿ SI ಯೂನಿಟ್ ಕೂಡ ಕೊಟ್ಟಿದ್ದೀನಿ ನೋಡಿ, ಎಲೆಕ್ಟ್ರಿಕ್ ಚಾರ್ಜ್ ಅದರದ್ದು Q ಇಂದ ನಾವು ಇದು ಮಾಡ್ತೀವಿ, ಡಿನೋಟೆಡ್ ಬೈ Q. ಅಂಡ್ SI ಯೂನಿಟ್ ಬಂದ್ಬಿಟ್ಟು ಕೂಲಮ್ ಸಿಂಬಲ್ C. ಎಲೆಕ್ಟ್ರಿಕ್ ಕರೆಂಟ್ ಅದರದ್ದು ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ I. ಅಂಡ್ SI ಯೂನಿಟ್ ಇಸ್ ಆಂಪಿಯರ್, ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ A. ಪೊಟೆನ್ಷಿಯಲ್ ಡಿಫರೆನ್ಸ್ ಡಿನೋಟೆಡ್ ಬೈ V, ಕ್ಯಾಪಿಟಲ್ V. SI ಯೂನಿಟ್ ಇಸ್ ವೋಲ್ಟ್ ಅಂಡ್ ಸಿಂಬಲ್ ಇಸ್ ಕ್ಯಾಪಿಟಲ್ V. ಅಂಡ್ ನೆಕ್ಸ್ಟ್ ವರ್ಕ್ ಆರ್ ಎನರ್ಜಿ ಅಂತ ಬಂದಾಗ ಇಲ್ಲಿ W ತಗೋಬೇಕು. SI ಯೂನಿಟ್ ಬಂದ್ಬಿಟ್ಟು ಜೌಲ್ ಆಗಿರುತ್ತೆ. ಇಟ್ ಇಸ್ ಜೌಲ್ ಬಂದ್ಬಿಟ್ಟು ಕ್ಯಾಪಿಟಲ್ J ಇಂದ ನಾವು ಅದರ ಸಿಂಬಲ್ ಅನ್ನ
ಬರಿತಾ ಹೋಗ್ಬೇಕು. ನೆಕ್ಸ್ಟ್ ಈಗ ಫೋಕಲ್ ಲೆಂತ್ ಎಫ್ ಅಂತ ಬರುತ್ತೆ, ಇದನ್ನ ಮೀಟರ್ ಎಕ್ಸ್ಪ್ರೆಸ್ ಮಾಡಬೇಕು. ಇಲ್ಲಿ ಸ್ಮಾಲ್ ಲೆಟರ್ ಎಮ್ ಅನ್ನ ನಾವು ಇಲ್ಲಿ ಸಿಂಬಲ್ ಆಗಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಪವರ್ ಆಫ್ ಲೆನ್ಸ್ ಬಂದ್ಬಿಟ್ಟು ಡಯಾಪ್ಟರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಡಿ. ಇನ್ನು ರೆಸಿಸ್ಟಿವಿಟಿ ರೋ ಅಂತ ಬಂದಾಗ ನಾವು ಇಲ್ಲಿ ಓಮ್ ಮೀಟರ್ ಓಮ್ ಸಿಂಬಲ್ ಬರೆದು ಎಮ್ ಅನ್ನ ಇಲ್ಲಿ ಕೂಡ ಕೊಟ್ಟಿರ್ತಾರೆ ಸ್ಮಾಲ್ ಲೆಟರ್. ಇನ್ನು ಟೈಮ್ ಬಂದಾಗ ಟಿ ಸ್ಮಾಲೆಸ್ಟ್ ಯೂನಿಟ್ ಸೆಕೆಂಡ್ ಇಂದ ತಗೊಳ್ತಾ ಹೋಗ್ತೀವಿ. ಸೊ ಇಲ್ಲಿ ಅವರ್ ಕೊಟ್ಟರೆ ಸೆಕೆಂಡಿಗೆ ಕನ್ವರ್ಟ್ ಮಾಡುವಂಥದ್ದು. ಸೊ ಇದನ್ನು ಕೂಡ ನೀವು ಸ್ಮಾಲ್ ಲೆಟರ್ ಎಸ್ ಇಂದ ಇಂಡಿಕೇಟ್ ಮಾಡ್ತೀವಿ. ಇನ್ನು ರೆಸಿಸ್ಟೆನ್ಸ್ ಓಮ್, ಸೊ ಓಮ್ ಸಿಂಬಲ್ ಕೊಟ್ಟಿದ್ದೀವಿ, ಒಮೆಗಾ ಸಿಂಬಲ್. ನೆಕ್ಸ್ಟ್ ಇನ್ನು ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಬಂದಾಗ ಕಿಲೋ ವ್ಯಾಟ್ ಅವರ್ ಕೆ ಡಬ್ಲ್ಯೂ ಹೆಚ್ ಅನ್ನ ಇಲ್ಲಿ ಕೊಟ್ಟಿದ್ವಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಪವರ್ ವ್ಯಾಟ್ ಡಿನೋಟೆಡ್ ಬೈ ಡಬ್ಲ್ಯೂ ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂ. ಸೊ ಇನ್ನು ನೆಕ್ಸ್ಟ್ ಈ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಬರ್ತಾ ಹೋಗಿದ್ವಿ ನೋಡಿ, ಇಲ್ಲಿ ಹಾಕಿದೀವಿ. ಟೋಟಲ್ ಆಗಿ ಇಲ್ಲಿ ಇಷ್ಟು ಕ್ವಶನ್ಸ್ ನೀವು ನೋಡ್ತಾ ಹೋಗಿ, ಕ್ವಶನ್ಸ್ ನ ಕೇಳ್ತಾರೆ ಆಯ್ತಾ. ಸೊ ಹಾಗೆ ನಿಮ್ಗೆ ಜಸ್ಟ್ ಸಿಂಪಲ್ ಆಗಿ ಇಲ್ಲಿ ಹಾಕ್ತಾ ಹೋಗಿದ್ದೀನಿ ನೋಡಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಕ್ವಶನ್ ಬೇಕು ಇಲ್ಲಿ ಪಾಸ್ ಮಾಡಿ ಬರ್ಕೊಳ್ಳಿ, ಜಸ್ಟ್ ಪ್ರಾಕ್ಟೀಸ್ ಇಟ್ ನೋಡಿ. ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಸಬ್ ಕ್ವಶನ್ ಕೂಡ ಇದನ್ನ ಈ ತರ ಕೇಳಿರುವಂತದ್ದು ನಾವು ನೋಡ್ತಾ ಹೋಗ್ತೀವಿ ಆಯ್ತಾ. ಸೊ ನೋಡ್ಕೊಳ್ಳಿ ಇದನ್ನೆಲ್ಲ, ಸಿಂಪಲ್ ಆಗಿರುತ್ತೆ. ಎಸ್, ಟೋಟಲ್ ಆಗಿ ನಿಮ್ಗೆ ಇಷ್ಟು ಸ್ವಲ್ಪ ಸ್ಪೀಡ್ ಅಪ್ ಆಗಿ ಮೂವ್ ಮಾಡ್ತಾ ಇರ್ತೀನಿ. ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಪಾಸ್ ಮಾಡಿ ಸ್ಲೋ ಮಾಡ್ಕೊಂಡು ಬರಿತಾ ಹೋಗಿ. ಪ್ರತಿ ಚಾಪ್ಟರ್ಲು ಕೂಡ ನಿಮ್ಗೆ ಮೋಸ್ಟ್ಲಿ ನಿಮ್ಗೆ 10 ಕ್ವಶನ್ಸ್ ಇಲ್ಲಿ ಬಂದಿರುವಂತದ್ದು ನಾವು ನೋಡ್ಬೋದು ಅಂತ ಅನ್ಕೊಳ್ತೀನಿ. ಸೊ ಹಿಂಗಂದ್ರೆ ಏನು, ಇಷ್ಟು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಆಯ್ತಾ, ನೋಡ್ಕೊಳ್ಳಿ. ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ ನಾನು. ನಿಮ್ಗೆ ಎಲ್ಲಿ ಬೇಕಲ್ಲಿ ಪಾಸ್ ಮಾಡ್ಕೊಂಡು ಕ್ವಶನ್ ನೀವು ಬರಿತಾ ಹೋಗಿ ಆಯ್ತಾ. ಪ್ರಾಕ್ಟೀಸ್ ಮಾಡಬೇಕು, ಯಾಕಂದ್ರೆ ಅಷ್ಟು ಇಲ್ಲಿ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇಲ್ಲಿ ಒಂದು ಸಿಂಬಲ್ ಮಿಸ್ ಮಾಡಿದ್ದೀನಿ. ನೆಕ್ಸ್ಟ್ ಹಾಗೆ ಇಲ್ಲಿ ಆನ್ಸರ್ ಕೂಡ ಇದೆ, ವಿತ್ ಆನ್ಸರ್ ಕೂಡ ಇದಾವೆ. ಟೋಟಲ್ 122 ಕ್ವಶನ್ ಇದಾವೆ. ಓಕೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಕ್ವಶನ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಬಯೋಡಿಗ್ರೇಡಬಲ್, ನಾನ್ ಬಯೋಡಿಗ್ರೇಡಬಲ್ ಸಂಬಂಧಪಟ್ಟಂಗೆ ಇಷ್ಟು ಇನ್ಫಾರ್ಮೇಶನ್ ಇದೆ. ನೀವು ಸಿಂಪಲ್ ಆಗಿ ನೋಡ್ತಾ ಹೋಗಿ. ಇಲ್ಲ ನಿಮ್ಗೆ ಇಲ್ಲಿ ಏನು ಬೋಲ್ಡ್ ಲೆಟರ್ಸ್ ಇದೆ, ಜಸ್ಟ್ ಕಾಣ್ಲಿ ಅಂತೇಳಿ ಹೈಲೈಟ್ ಮಾಡ್ತಾ ಹೋಗಿದ್ದೀನಿ. ಸೊ ನೋಡ್ತಾ ಹೋಗಿ ಒಂದು ಎಕ್ಸಾಂಪಲ್ಸ್ ಅದ್ರ ಜೊತೆಗೆ. ನೆಕ್ಸ್ಟ್ ಇನ್ನು ಪ್ರೊಡ್ಯೂಸರ್ಸ್ ಮತ್ತೆ ಕನ್ಸ್ಯೂಮರ್, ಆಟೋಟ್ರಾಪ್ಸ್ ಅಥವಾ ಹಿಟೋಟ್ರಾಪ್ಸ್ ಅಂತ ಕೂಡ ಹೇಳಿದ್ರೆ ಇದನ್ನ ಬರಿತಾ ಹೋಗಿ ಆಯ್ತಾ. ನೆಕ್ಸ್ಟ್ ಎ ಸೆಕ್ಷುವಲ್ ಮತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಸಂಬಂಧಪಟ್ಟಂಗೆ ಡಿಫರೆನ್ಸ್, ಬೈನರಿ ಫ್ಯೂಷನ್ ಮತ್ತೆ ಮಲ್ಟಿಪಲ್ ಫ್ಯೂಷನ್, ಅಂಡ್ ಸೆಲ್ ಪಾಲಿನೇಷನ್ ಅಂಡ್ ಕ್ರಾಸ್ ಪಾಲಿನೇಷನ್, ರೋಸ್ಟಿಂಗು, ಕ್ಯಾಲ್ಸಿನೇಷನ್. ನೆಕ್ಸ್ಟ್ xylem ಅಂಡ್ ಫ್ಲೋಯಮ್ ಡಿಫರೆನ್ಸಸ್, ಅಂಡ್ ಏರೋಬಿಕ್ ಮತ್ತೆ ಅನಾರೋಬಿಕ್ ರೆಸ್ಪಿರೇಷನ್ ಸಂಬಂಧಪಟ್ಟಂಗೆ ಡಿಫರೆನ್ಸ್, ಅಂಡ್ ಆಟೋಟ್ರಾಪ್ಸ್ ಅಂಡ್ ಹಿಟರೋಟ್ರಾಪ್ಸ್. ಸೊ ಇದಕ್ಕೇನು ಸಂಬಂಧಪಟ್ಟಂಗಿದೆ ನೋಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಇನ್ನು ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್ ಸಂಬಂಧಪಟ್ಟ. ನೆಕ್ಸ್ಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಥವಾ ಆಲ್ಕೇನ್, ಆಲ್ಕಿನ್ ಆರ್ ಆಲ್ಕೈನಿಕ್ ಸಂಬಂಧಪಟ್ಟಂಗೆ ಇಲ್ಲಿ ನಿಮಗೆ ಡಿಫರೆನ್ಸ್ ಇರೋದು. ಇನ್ನು ನೆಕ್ಸ್ಟ್ ಆಸಿಡ್ ಮತ್ತೆ ಬೇಸಸ್ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ನೋಡಿ, ಇದು ನೀವು ಕ್ವಶನ್ ಆನ್ಸರ್ ಕೇಳಿದಾಗ ಇಲ್ಲಿ ಕೂಡ ಡೆಫಿನೇಷನ್ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಬೆನಿಫಿಟ್ ಸಿಗುತ್ತೆ ನಿಮಗೆ. ಇದ್ರ ಜೊತೆಗೆ ಒಂದೊಂದು ಕೆಮಿಕಲ್ ಇಕ್ವೇಷನ್ಸ್ ನ ನೀವು ಬರಿತಾ ಹೋದ್ರು ಕೂಡ ನಡೆಯುತ್ತೆ. ಸೊ ಡಿಫರೆಂಟ್ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇನ್ನು ನಿಮಗೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ಸ್ ಬರುತ್ತೆ. ಕಾಮನ್ ಆಗಿ ನಿಮ್ಗೆ ಆಲ್ರೆಡಿ ಏನು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದೆಷ್ಟು ಕೂಡ ಇಲ್ಲಿ ಕೊಟ್ಟಿದ್ದೀವಿ ನಿಮಗೆ. ಕೆಲವೊಂದು ಆಲ್ರೆಡಿ ಅಲ್ಲೇ ಬ್ಯಾಲೆನ್ಸ್ ಆಗಿರುತ್ತೆ, ನೋಡ್ಕೊಂತ ಹೋಗಿ. ಇಷ್ಟು ಇಕ್ವೇಷನ್ಸ್ ನಿಮಗೆ ಇಲ್ಲಿ ಬ್ಯಾಲೆನ್ಸ್ಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಆಯ್ತಾ. ಎಸ್. ಸೊ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನೋಡಿ, ಇದೊಂದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಕಾಮನ್ ಡಿಫೆಕ್ಟ್ಸ್ ಇನ್ ಹ್ಯೂಮನ್ ಐ ನೋಡಿ. ಇಲ್ಲಿ ಏನ್ ನೋಡ್ಬೇಕು ಅಂತಂದ್ರೆ ನೀವು ಈ ಡಿಫೆಕ್ಟ್ಸ್ ಆಫ್ ವಿಷನ್ ಇಲ್ಲಿ 4 ಬರ್ತಾ ಹೋಗುತ್ತೆ. ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಯೋಪಿಯಾ, ಕ್ಯಾಟ್ರಾಕ್ಟ್ ಅಂತಂದ್ರೆ ಡೆಫಿನಿಷನ್ ಏನು, ಮಯೋಪಿಯಾ ಅಂದ್ರೆ ಏನು. ಸೊ ಇಲ್ಲಿ ಏನ್ ಮಾಡ್ತಾರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್, ಎ ಪರ್ಸನ್ ವಿತ್ ಮಯೋಪಿಯಾ ಅಥವಾ ನಿಮ್ಮ ಯಾರ ಸ್ಟೂಡೆಂಟ್ ಇರ್ತಾನೆ ಅವನಿಗೆ ಹಿ ಕ್ಯಾನ್ ಸಿ ನಿಯರ್ ಬೈ ಆಬ್ಜೆಕ್ಟ್ಸ್ ಅಂಡ್ ಕ್ಲಿಯರ್ಲಿ ಬಟ್ ಕ್ಯಾನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ಅಂತ ಹೇಳಿ. ಆಲ್ಮೋಸ್ಟ್ ಅವನಿಗೆ ಇಲ್ಲಿ ಏನಪ್ಪಾ ಅಂದ್ರೆ ಹತ್ತಿರದ ಕಾಣಿಸುತ್ತೆ, ದೂರದ ಕಾಣಿಸಲ್ಲ ಅಂತೇಳಿ ಆ ತರದ ಕೇಸ್ ಇರುತ್ತೆ. ಈ ತರ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ಡೆಫಿನಿಷನ್. ಸೊ ಅವಾಗ ನೀವು ಯಾವ ಡಿಫೆಕ್ಟ್ಸ್ ಆಫ್ ವಿಷನ್ ಅಂತ ಕೇಳಿದಾಗ ಮಯೋಪಿಯಾ ಅಂತ ಬರೀಬೇಕು ಅಥವಾ ನಿಯರ್ ಸೈಟೆಡ್ನೆಸ್. ಏನಕ್ಕೆ ರೀಸನ್ ಅಂತ ಕೇಳ್ತಾರೆ, ಯಾಕೆ ಹಂಗಾಗಿದೆ ಅಂದ್ರೆ ಸೊ ಇಲ್ಲಿ ಪಾರ್ ಪಾಯಿಂಟ್ ಇಸ್ ನಿಯರ್ ದೆನ್ ಇನ್ಫಿನಿಟಿ ಮತ್ತೆ ಎಕ್ಸೆಸಿವ್ ಕರ್ವೇಚರ್ ಆಫ್ ಐ ಲೆನ್ಸ್ ಅಂಡ್ ಎಲಾಂಗೇಷನ್ ಆಫ್ ದಿ ಐಬಾಲ್ ಬರೀಬೇಕು. ಸೊ ರೆಮಿಡಿ ಕೇಳಿದ್ರೆ ಕಾನ್ಕೇವ್ ಲೆನ್ಸ್ ಅನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇದನ್ನ ನೀವು ಬರೀದೆ ಆಯ್ತಾ. ನೆಕ್ಸ್ಟ್ ಇನ್ನು ಹೈಪರ್ಮೆಟ್ರೋಪಿಯಾಗೆ ಸಂಬಂಧಪಟ್ಟ ಡೆಫಿನಿಷನ್ ಆಲ್ರೆಡಿ ಹೇಳಿದೆ. ಕ್ವಶನ್ ಹಿಂಗೆ ಕೇಳಬಹುದು, ಡೆಫಿನಿಷನ್ ಕ್ವಶನ್ ಅನ್ನೇ ಇಲ್ಲಿ ಕೇಳಿರ್ತಾರೆ. ಡಿಸ್ಟೆಂಟ್ ಆಬ್ಜೆಕ್ಟ್ಸ್ ನೋಡಬಹುದು ಕ್ಲಿಯರ್ ಆಗಿ, ಬಟ್ ನಿಯರ್ ಬೈ ಇರೋದು ಕೆನಾಟ್ ಸಿ. ಸೊ ದೂರ ಹಿಡಿದು ಬುಕ್ಸ್ ಓದ್ತಿರ್ತಾರೆ. ಸೊ ಈ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಅಲ್ಲಿ ಹೇಳಿರ್ತಾರೆ ಅದರಲ್ಲಿ ಕ್ವಶನ್ ಅಲ್ಲಿ. ಸೊ ಅದು ನೋಡ್ಕೊಂಡು ಅವಾಗ ನಿಮ್ಮ ಕಂಡೀಷನ್ ಹೈಪರ್ಮೆಟ್ರೋಪಿ ಅಂತ ಬರೀಬೇಕು. ಅದಕ್ಕೆ ಏನ್ ರೀಸನ್, ಯಾಕೆ ಹೈಪರ್ಮೆಟ್ರೋಪಿ ಯಾಕಾಗುತ್ತೆ ಅಂದ್ರೆ ಇಷ್ಟು ನೀವು ರೀಸನ್ ಅನ್ನ 3 ರೀಸನ್ ಅನ್ನ ಬರೀಬೇಕು. ನೆಕ್ಸ್ಟ್ ರೆಮಿಡಿ ಬಂದ್ಬಿಟ್ಟು ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಇರುವಂತ ನೋಡಿ, ಅಲ್ಲಿ ಕೂಡ ಚಿತ್ರ ಕೂಡ ಬರೀಬೇಕು. ನಿಮ್ಗೆ ಇಲ್ಲಿ CBSE ಬೋರ್ಡ್ ಆದ್ರೆ ಅವರು ಕೇಳಿರ್ತಾರೆ ಕ್ವಶನ್ ಕೂಡ ಚಿತ್ರ ಪ್ರಾಕ್ಟೀಸ್, ಬಟ್ ಇಲ್ಲಿ ನಿಮಗೆ ಬೋರ್ಡ್ ಸಜೆಸ್ಟ್ ಮಾಡಿಲ್ಲ, ಇಲ್ಲಿ ಬೇಡ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನು ಪ್ರೆಸ್ಬಯೋಪಿಯಾ ಬಂದ್ಬಿಟ್ಟು ದ ಪವರ್ ಆಫ್ ಅಕಾಮಡೇಷನ್ ಆಫ್ ದಿ ಐ ಯೂಶಲಿ ಡಿಕ್ರೀಸ್ ವಿತ್ ಏಜಿಂಗ್, ಏಜ್ ಆಗ್ತಾ ಆಗ್ತಾ ಪ್ರೆಸ್ಬಯೋಪಿಯಾ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಫ್ಲೆಕ್ಸಿಬಿಲಿಟಿ ಆಫ್ ಐ ಲೆನ್ಸ್ ಡಿಮಿನಿಷ್ ಆಗುವಂತದ್ದು. ನೆಕ್ಸ್ಟ್ ಗ್ರಾಜುವಲ್ ವೀಕನ್ಸ್ ಆಗ್ತಾವೆ ಸಿಲಿಯರಿ ಮಿಲ್ಸ್, ಅದರಿಂದ ಬರುತ್ತೆ. ಇಲ್ಲಿ ಬೈಫೋಕಲ್ ಅಂದ್ರೆ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಎರಡೂ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಇನ್ನು ನೆಕ್ಸ್ಟ್ ಕ್ಯಾಟ್ರಾಕ್ಟ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇಲ್ಲಿ ಪಾರ್ಷಿಯಲ್ ಅಥವಾ ಕಂಪ್ಲೀಟ್ ಲಾಸ್ ಆಫ್ ವಿಷನ್ ಆಗುವಂಥದ್ದು. ಕ್ರಿಸ್ಟಲೈನ್ ಲೆನ್ಸ್ ಪೀಪಲ್ ಎಟ್ ಓಲ್ಡ್ ಏಜ್ ಬಿಕಮ್ಸ್ ಮಿಲ್ಕಿ ಅಂಡ್ ಮತ್ತೆ ಕ್ಲೌಡಿ, ಕಣ್ಣಿನ ಪೊರೆ ಅಂತ ಕರೀತಾರಲ್ಲ ಅದಾಗುವಂಥದ್ದು. ಜಸ್ಟ್ ಇಲ್ಲಿ ಸರ್ಜರಿ ಮಾಡಿ ರಿಮೂವ್ ಮಾಡಲೇಬೇಕಾಗುತ್ತೆ. ಇದು ರೆಮಿಡಿ ನೋಡಿ. ಇದಕ್ಕೆ ಸಂಬಂಧಪಟ್ಟ ಏನೇನು ಕ್ವಶನ್ ಕೇಳಬಹುದು
ಸೊ ಸ್ಯಾಂಪಲ್ ಕ್ವಶನ್ಸ್ ಹಾಕಿದ್ದೀನಿ ಆ ಟೇಬಲ್ಗೆ ಸಂಬಂಧಪಟ್ಟಂಗೆ ನೋಡ್ಕೊಳ್ಳಿ ಆಯ್ತಾ. ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ನೋಡಿ ನೋಡ್ಕೊಂತ ಹೋಗ್ಬೇಕು. 1 ಆಂಪಿಯರ್ ಡಿಫೈನ್ 1 ಆಂಪಿಯರ್. ಸೊ ಇದಿಷ್ಟು ನೋಡ್ಕೊಳ್ಳಿ. 1 ಆಂಪಿಯರ್ಗೆ 1 A ಇಸ್ ಈಕ್ವಲ್ ಟು 1C/1S. ಸೊ ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಾನು ಡಿಫೈನ್ 1 ಕೂಲಮ್. 1 ಕೂಲಮ್ ಅಲ್ಲಿ ನಿಮಗೆ ಎಷ್ಟಿರುತ್ತೆ ಅಂದ್ರೆ ಇಲ್ಲಿ ನಿಮಗೆ 6 × 10⁸ ಎಲೆಕ್ಟ್ರಾನ್ಸ್ ಬರುವಂತದ್ದು. ಸೊ ಇದು ನೋಡ್ತಾ ಹೋಗಿ ಆಯ್ತಾ ಡೆಫಿನಿಷನ್. ನೆಕ್ಸ್ಟ್ 1 ವೋಲ್ಟ್ ಅಂದ್ರೆ ಎಷ್ಟಿರುತ್ತೆ 1 ವೋಲ್ಟ್, ಅದರ ಡೆಫಿನಿಷನ್ ಏನು, ಅದರ ಫಾರ್ಮುಲಾ ಅಂತ ನೋಡ್ತಾ ಹೋಗಿ ಆಯ್ತಾ. ನೆಕ್ಸ್ಟ್ ಡಿಫೈನ್ 1 ಓಮ್ ಅಂದ್ರೆ ಏನು, ಅದರ ಫಾರ್ಮುಲಾ. ನೆಕ್ಸ್ಟ್ ಇನ್ನು 1 ವ್ಯಾಟ್ ಅಂದ್ರೆ ಏನು, ಇನ್ನು 1 ಕಿಲೋವ್ಯಾಟ್ ಅಂದ್ರೆ ಎಷ್ಟು ಇರುತ್ತೆ, 1 ಕಿಲೋವ್ಯಾಟಿಗೆ ಎಷ್ಟು ಇರುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾ ಹೋಗಿ ನೋಡ್ತಾ ಹೋಗಿ ಆಯ್ತಾ. ನೆಕ್ಸ್ಟ್ ಇನ್ನು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ನೋಡಿ. ಸಿಂಪಲ್ ಆಗಿ ನಮ್ಗೆ ಅಷ್ಟು ಇಡೀ ಚಾಪ್ಟರ್ನ ನಿಮ್ಗೆ ಇಲ್ಲಿ ಸಿಂಪಲ್ ಆಗಿ ಅದರದ್ದು ಟೈಪ್ಸ್ ಆಫ್ ರಿಯಾಕ್ಷನ್ ಆಗಿದೆ, ಕಾಂಬಿನೇಷನ್, ಅದರದ್ದು ಡೆಫಿನಿಷನ್ ಅಂತ ಒಂದು ಎಕ್ಸಾಂಪಲ್ ಸ್ಯಾಂಪಲ್ ಒಂದು. ಇನ್ನು ಡಿಫೈನ್ ಡಿಕಾಂಪೋಸಿಷನ್ ಅಂತ ಬಂದು ನೋಡಿ, ಮೈಂಡ್ ಮ್ಯಾಪ್ ಕಾನ್ಸೆಪ್ಟ್ ಅಂತ ಬರುತ್ತಲ್ಲ, ಈ ತರ ಟೇಬಲ್ ಮಾಡ್ಕೊಂಡು ಹೋಗಿ ನೋಡಿ. ಡಿಕಾಂಪೋಸಿಷನ್ ಅಲ್ಲಿ 3 ಟೈಪ್ಸ್ ನಮಗೆ ಥರ್ಮಲ್, ಎಲೆಕ್ಟ್ರೋಲೈಟಿಕ್, ಫೋಟೋಕೆಮಿಕಲ್ ಅಂತ ಹೇಳಿ ಬರ್ತಾ ಹೋಗುತ್ತೆ. ಅದರ ಡೆಫಿನಿಷನ್, ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಂಪಲ್. ಇನ್ನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸಂಬಂಧಪಟ್ಟಂಗೆ ಕ್ವಶನ್ ಇದೆ ಇಲ್ಲಿ ನೋಡಿ ನೋಡ್ತಾ ಹೋಗಿ ಆಯ್ತಾ. ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಮತ್ತೆ ರೆಡಾಕ್ಸ್ ರಿಯಾಕ್ಷನ್ ಸಂಬಂಧಪಟ್ಟಂಗೆ. ಇನ್ನು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಬರುತ್ತೆ ನಿಮಗೆ. ಲಸ್ಚರ್ ಅಂದ್ರೆ ಏನು, ಹಾರ್ಡ್, ಮ್ಯಾಲಿಬಿಲಿಟಿ, ಡಕ್ಟಿಲಿಟಿ, ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅಷ್ಟು ಡೆಫಿನಿಷನ್ ಇದೆ, ಎಕ್ಸಾಂಪಲ್ಸ್ ಎಲ್ಲೆಲ್ಲಿ ಬಳಸ್ತಾರೆ ಅಂತೇಳಿ. ಸೊ ನೀವು ಕಾಯಿನ್ ಅಂತ ಕೊಟ್ಟು ಯಾವ ಪ್ರಾಪರ್ಟಿ ಪಾಸ್ ಆಗುತ್ತೆ ಅಂತ ಕೇಳ್ತಾರೆ ಅವಾಗ. ಸೊ ಅಲ್ಲಿ ಮ್ಯಾಲಿಬಿಲಿಟಿ ಅಂತ ಬರೀಬೇಕು. ಬೆಲ್ ಅಂತ ಬಂದಾಗ ನೀವು ಅವಾಗಲೂ ಕೂಡ ನೀವು ಇಲ್ಲಿ ಸೋನರ್ಸ್ ಅನ್ನು ಒಂದು ಇಲ್ಲಿ ಬರೀಬೇಕಾಗುತ್ತೆ. ಮೇಕಿಂಗ್ ಬೆಲ್ಸ್ ಅಂತ ಬರ್ತದೆ, ಸೋನರ್ಸ್ ಪ್ರಾಪರ್ಟಿನ ನೀವು ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಈ ತರ ಗಿಟಾರ್ ಸ್ಟ್ರಿಂಗ್ಸ್ ಬಂದಾಗ ಡಕ್ಟೈಲಿಟಿ ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ ನೋಡಿ, ಇಂಪಾರ್ಟೆಂಟ್ ಆಗಿ ಇದು ಕೂಡ ಕೆಲವೊಂದು ಸುಮಾರು ಕ್ವಶನ್ಸ್ ರಿಪೀಟ್ ಆಗ್ತಾ ಹೋಗಿದಾವೆ ಇಲ್ಲಿ ಕೂಡ. ಫಿಸಿಕಲ್ ನೇಚರ್. ಸೊ ಇಲ್ಲಿ ಅಯಾನಿಕ್ ಕಾಂಪೌಂಡ್ ಸಾಲಿಡ್ ಹಾರ್ಡ್ ಆಗಿರ್ತವೆ ಯಾಕೆ ಅಂತ ಕೇಳ್ತಾರೆ ಅವರು. ಸೊ ಅದನ್ನು ಸ್ಟ್ರಾಂಗ್ ಇಂಟ್ರಾ ಅಯಾನಿಕ್ ಫೋರ್ಸ್ ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್, ಹಾಗಾಗಿ ಬ್ರಿಟಲ್. ಸೊ ಮತ್ತೆ ಹೈ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಈ ಒಂದು ಬಾಂಡ್ ಅನ್ನು ಬ್ರೇಕ್ ಮಾಡಲಿಕ್ಕೆ ಕನ್ಸಿಡರಬಲ್ ಫೋರ್ಸ್ ಇಸ್ ರಿಕ್ವೈರ್ಡ್ ಟು ಬ್ರೇಕ್ ದ ಸ್ಟ್ರಾಂಗ್ ಇಂಟ್ರಾ ಅಯಾನಿಕ್ ಕಂಟ್ರಾಕ್ಷನ್. ಸೊ ಈ ತರ ರೀಸನ್ ಅನ್ನು ಬರೀತಾ ಹೋಗಿ. ನೆಕ್ಸ್ಟ್ ಸಾಲಿಬಿಲಿಟಿ, ಯಾಕೆ ವಾಟರ್ ಸಾಲ್ಯುಬಲ್ ಆಗ್ತವೆ, ಸೊ ಅದನ್ನು ಕೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಇನ್ನು ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, ಯಾವ ಕಂಡೀಷನ್ ಅಲ್ಲಿ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ ಅಂತ 3 ಕೇಸನ್ನು ನೀವು ನೋಡ್ಕೊಳ್ಳಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇದೆ, ಸ್ಯಾಂಪಲ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿ. ಸೊ ಹಾಗೆ ನೆಕ್ಸ್ಟ್ ಇಲ್ಲಿ ನಮಗೆ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್, ಫಾರ್ಮೇಷನ್ ಆಫ್ ಮ್ಯಾಗ್ನೆಸಿಯಂ ಕ್ಲೋರೈಡ್ ಮಾಲಿಕ್ಯೂಲ್, ಮತ್ತೆ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತ ಇಷ್ಟು ಬರ್ತಾ ಹೋಗುತ್ತೆ. ಇಲ್ಲಿ ಸಿಂಪಲ್ ಆಗಿ ಈ ಒಂದು ನಿಮಗೆ ಟೋಟಲ್ ಒಂದು 34 ಪೇಜಸ್ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಈ ಒಂದು 34 ಪೇಜ್ ಅಲ್ಲಿ ಕೂಡ ಇಷ್ಟು ಇಂಪಾರ್ಟೆಂಟ್ ಆಗಿ ಬರುವಂತದ್ದನ್ನ ನಿಮ್ಗೆ ಇಷ್ಟು ಕೂಡ ಕವರ್ ಆಗಿರುವಂತದ್ದು. ಇಷ್ಟು ಓದ್ಕೊಂಡ್ರೆ ಸಾಕು ನಿಮಗೆ ಒಂದು 40ರಿಂದ 50 ಮಾರ್ಕ್ಸ್ ಸಿಗುವಂಥದ್ದು ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಇದಿಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಬರೋ ಒಂದು ವಿಡಿಯೋದಲ್ಲಿ ಈಸಿಯಾಗಿ ಡಯಾಗ್ರಾಮ್ ನ ಬಿಡಿಸೋದು, ಅದರಲ್ಲೂ ನಿಮಗೆ ರೇ ಡಯಾಗ್ರಾಮ್ ಬಿಡಿಸೋದು ತುಂಬಾನೇ ಕಷ್ಟ. ಯಾವ ರೀತಿ ಈಸಿಯಾಗಿ ಬಿಡಿಸಬಹುದು, ಮತ್ತೆ ಟ್ವಿಸ್ಟ್ ಇರುವಂತ ಡಯಾಗ್ರಾಮ್ ಯಾವ್ದಿದೆ ಅಷ್ಟು ಕೂಡ ಸುಲಭದ ರೀತಿಯಲ್ಲಿ ಕೂಡ ಹೇಗೆ ಬಿಡಿಸಬಹುದು ಅನ್ನೋದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತಾ ಹೋಗೋಣ. ಸೊ ಹಾಗೆ ನೆಕ್ಸ್ಟ್ ಇದರಲ್ಲಿ ಆ ಫಿಸಿಕ್ಸ್ಗೆ ಸಂಬಂಧಪಟ್ಟಂಗೆ ಲೆಕ್ಕಗಳು ಬರ್ತಾ ಹೋಗುತ್ತೆ. ವಿಡಿಯೋನ ವಾಚ್ ಮಾಡ್ತಾ ಹೋಗಿ. ಸೊ ನಿಮಗೆ ಇದನ್ನ ಈ ಒಂದು ಹಾಕಿರುವಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಯಾವ್ದಾರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದ್ರ ನಿಮಗೆ ಅಷ್ಟು ನೋಟಿಫಿಕೇಶನ್ ಸಿಗುತ್ತೆ. ಸರ್ಚ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಎಲ್ಲೂ ಕೂಡ ನಿಮಗೆ ಸರ್ ಲಿಂಕ್ ಕಳಿಸಿ ಅಂತಾನೂ ನಿಮ್ಗೆ ಕೇಳಲಿಕ್ಕಾಗಲ್ಲ. ಸೊ ನಿಮ್ಗೆ ಫಸ್ಟ್ ಅಪ್ಡೇಟ್ ಬರ್ತಾ ಹೋಗುತ್ತೆ, ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ, ಅವಾಗ ನೀವು ನೋಡ್ತಾ ಹೋಗ್ಬೋದು. ನೋಡಿ ಸಿಂಪಲ್ ವೇದಲ್ಲಿ ಕೂಡ ನಿಮಗೆ ಈಗ ಆಲ್ರೆಡಿ ಕಾಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾನೆ, ನೀವು ಕೂಡ ನನ್ನ ಜೊತೆಗೆ ಕೂತ್ಕೊಂತಾನೆ ಲೆಕ್ಕ ಮಾಡ್ತಾ ಹೋಗ್ಬೋದು. ಈಸಿಯಾಗಿ ಯಾವ ತರ ಸರ್ ಫಿಸಿಕ್ಸ್ ಪ್ರಾಬ್ಲಮ್ ಕಷ್ಟ ಅನ್ನೋದು ಬಹಳಷ್ಟು ಈಸಿ ಇರುತ್ತೆ. ಡೈರೆಕ್ಟ್ ಆಗಿ ನಿಮ್ಗೆ ಫಾರ್ಮುಲಾ ಗೊತ್ತಿದ್ರೆ ವ್ಯಾಲ್ಯೂಸ್ ಕೂಡ ಕೊಟ್ಟಿರ್ತಾರೆ ಎಲ್ಲ. ಸೊ ಜಸ್ಟ್ ಫಾರ್ಮುಲಾ ಹಾಕೋದು, ನೀವು ಲೆಕ್ಕ ಮಾಡಿ ಬರೆಯುವಂಥದ್ದು. ಸೊ ಈಸಿ ಇರುವಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ. ಸೊ ಈ ಒಂದು ನಿಮಗೆ ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾರು ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ತಾ ಹೋಗಿ. ಸೊ ಮತ್ತೆ ಇಲ್ಲಿ ಏನಾದ್ರು ನಾನು ಸಂಬಂಧಪಟ್ಟಂಗೆ ಟೈಪಿಂಗ್ ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ ಸರಿ ಮಾಡ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಎಲ್ರಿಗೂ ಕೂಡ. ಮತ್ತೆ ಸಿಗೋಣ.